ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನಾಂಬ ಉತ್ಸವಕ್ಕಾಗಿ ಒಗ್ಗೂಡಿದ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ಎಲ್ಲ ಶಾಸಕರು, ಸಂಸದರು ಉತ್ಸವವನ್ನ ಗೊಂದಲ ರಹಿತವಾಗಿ ಶಿಸ್ತುಬದ್ಧವಾಗಿ ನಡೆಸಲು ಯೋಜನೆ. ವಿಐಪಿ ಸಂಪ್ರದಾಯಕ್ಕೆ ಕಡಿವಾಣ, ಜನಸಾಮಾನ್ಯರಿಗೆ ತೊಂದರೆ ತಪ್ಪಿಸಲು ಕ್ರಮ. ಅನಾಥಾಶ್ರಮದ ಹಳೆ ಬಟ್ಟೆ ಸಂಗ್ರಹದ ನೆಪದಲ್ಲಿ ದೇವಸ್ಥಾನದಲ್ಲಿ ಕಳ್ಳತನ, ಇಬ್ಬರು ಯುವಕರು, ಇಬ್ಬರು ಯುವತಿಯರ ಬಂಧನ. ಸಕಲೇಶಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಗಂಡ ಹೆಂಡತಿ ಜಗಳದ ವೇಳೆ ಅತ್ತೆಯ ಹತ್ಯೆ, ರಾಮನಾಥಪುರದಲ್ಲಿ ಅಮಾನುಷ ಘಟನೆ. ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಹಾಸನಾಂಬ ಉತ್ಸವ ಹಿನ್ನೆಲೆ ಹಾಸನದ ರಾಜಕೀಯ ನಾಯಕರೆಲ್ಲ ಪಕ್ಷಭೇದ ಮರೆತು ಒಗ್ಗೂಡಿ ಕಾರ್ಯನಿರ್ವಹಿಸಲು ಮುಂದಾಗಿದ್ದಾರೆ. ನಾಡಿನ ವಿಖ್ಯಾತ ಹಾಸನಾಂಬ ಉತ್ಸವವನ್ನ ಯಾವುದೇ ಗೊಂದಲ ಇಲ್ಲದೆ ಸಾಂಗವಾಗಿ ನಡೆಸುವುದು ಹಾಗೂ ವಿಐಪಿ ಸಂಪ್ರದಾಯಕ್ಕೆ ಕಡಿವಾಣ ಹಾಕಿ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಉತ್ಸವವನ್ನು ಆಯೋಜಿಸುವುದು ನಮ್ಮ ಧ್ಯೇಯ ಎಂದು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಜಿಲ್ಲೆಯ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಎಲ್ಲ ಶಾಸಕರು, ಸಂಸದರ ಜೊತೆ ಇಂದು ಮಹತ್ವದ ಸಭೆ ನಡೆಸಿದ ಅವರು ಹಾಸನಾಂಬ ಉತ್ಸವಕ್ಕೆ ಹಾಸನ ಜಿಲ್ಲೆಯ ಎಲ್ಲ ಸ್ಥಳೀಯ ನಾಯಕರ ಬೆಂಬಲವೂ ಅಗತ್ಯವಿದ್ದು ಎಲ್ಲರೂ ಪಕ್ಷಭೇದ ಮರೆತು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಯಾವುದಾದ್ರೂ ಒಂದು ಸ್ಯಾಟಲೈಟ್ ನೀವು ರಿಸೀವಿಂಗ್ ಗೆಸ್ಟ್ ಹೌಸ್ ಫೇಲ್ ಮಾಡಿ ಎಲ್ಲರೂ ಇಂಡಿವಿಜುವಲ್ ಗಾಡಿನ ಒಳಗಡೆ ಕರ್ಕೊಂಡು ಹೋಗದೆ 90% ಪ್ರಾಬ್ಲಮ್ ಒಂದು ಯೋಚನೆ ಮಾಡಿದೆ. ನೀವು ಹೇಳಿ MLA, MLC, MP, ಮಿನಿಸ್ಟ್ರು, ಜಡ್ಜು ಇವರು ಬಂದ್ರೆ ಅವ್ರ ಜೊತೆಗೆ ಮ್ಯಾಕ್ಸಿಮಮ್ 10 ಜನಕ್ಕೆ ಒಬ್ಬರ ಜೊತೆಗೆ ಅದು ಒಂದು ಕಾರ್ಯ ಅದೇ ಟಿಕೆಟ್ಗಳನ್ನ ರೌಂಡ್ ಓಡಿಸಿ 5 ಜಾಸ್ತಿ ಮಾಡ್ಬೋದು ನೋಡಿ ಅಂತ ಹೇಳಿದ್ದೇನೆ. ರೂಟ್ ಗೊತ್ತಿಲ್ಲ MLA, MLC, MP, ಜಡ್ಜ್ ಇವರುಗಳು ಫ್ಯಾಮಿಲಿ ಸಮೇತ ಬಂದ್ರೆ ಬರಬೇಕು. ಒಬ್ಬ ಇವ್ರಿಗೊಬ್ಬರಿಗೆ 10 ಜನ ಅವ್ರ ಜೊತೆಗೆ, ಅಷ್ಟಕ್ಕಿಂತ ಕಮ್ಮಿ ಮಾಡಕ್ಕಾಗಲ್ಲ. ಸಕಲೇಶಪುರ ಪಟ್ಟಣದ ಹೊರವಲಯದಲ್ಲಿಂದು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಕಳ್ಳತನ ಮಾಡಿ ಪರಾರಿಯಾಗಲು ಯತ್ನಿಸುತ್ತಿದ್ದ 4 ಸ್ಥಳೀಯರು ಹಾಗೂ ಪೊಲೀಸರು ಬೆನ್ನಟ್ಟಿ ಸೆರೆ ಹಿಡಿದಿದ್ದಾರೆ. ಸಕಲೇಶಪುರ ಪಟ್ಟಣದ ಹೊರವಲಯದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಕಳವು ಮಾಡಿ ಪರಾರಿಯಾಗಲು ಯತ್ನಿಸುತ್ತಿದ್ದ 4 ಸ್ಥಳೀಯರು ಹಾಗೂ ಪೊಲೀಸರು ಬೆನ್ನಟ್ಟಿ ಹಿಡಿದಿದ್ದಾರೆ. ಮಾಹಿತಿ ಪ್ರಕಾರ ಇಬ್ಬರು ಯುವಕರು ಮತ್ತು ಇಬ್ಬರು ಯುವತಿಯರಿಂದ ಕೂಡಿದ ಈ ಗ್ಯಾಂಗ್ ಅನಾಥಾಶ್ರಮದ ಮಕ್ಕಳಿಗಾಗಿ ಹಳೆ ಬಟ್ಟೆಗಳನ್ನು ಸಂಗ್ರಹಿಸುವ ನೆಪದಲ್ಲಿ ಹಳ್ಳಿಗೆ ತೆರಳಿ ಜನರ ವಿಶ್ವಾಸವನ್ನ ತೆಗೆದುಕೊಂಡು ಕಳ್ಳತನ ಮಾಡುತ್ತಿದ್ದರು. ಗುರುವಾರ ರಾತ್ರಿ ಕಳ್ಳತನ ಮಾಡಿದ ಬಳಿಕ ಪರಾರಿಯಾಗುತ್ತಿದ್ದ ವೇಳೆ ಸ್ಥಳೀಯರು ಅನುಮಾನಗೊಂಡು ಹಿಂಬಾಲಿಸಿದ್ದು ಅಗಲಗಟ್ಟಿ ಬಳಿ ಪೊಲೀಸರ ಸಹಕಾರದಿಂದ 4 ಹಿಡಿದು ವಶಕ್ಕೆ ಪಡೆದಿದ್ದಾರೆ. ಬಂಧಿತರಿಂದ ವಿಚಾರಣೆ ನಡೆಸಲಾಗುತ್ತಿದ್ದು ಇತರ ಪ್ರಕರಣಗಳ ಕುರಿತು ತನಿಖೆ ಮುಂದುವರೆದಿದೆ. ಸಕಲೇಶಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ತೋರ್ಸಲ್ಲ ಮುಖ ತೋರ್ಸಲ್ಲ ಬರೀ ಮೊಬೈಲ್ ಇವರು ಪಬ್ಲಿಸಿಟಿ ಕೊಡ್ಬೇಕು ಇವ್ರಿಗೆ. ಯಾವ ಊರು ನಿಂದು? ಚೀಕ್ನಹಳ್ಳಿ. ಎಲ್ಲೆಲ್ಲಿ ಕಳ್ತನ ಮಾಡಿದ್ದೀರಾ? ಕರೆಕ್ಟಾಗಿ ಹೇಳ್ರ. ಎಷ್ಟು ಜನ ಇದ್ದೀರಾ ನೀವು ಒಟ್ಟಿಗೆ? ನಾವಿಬ್ರು ಮತ್ತೆ ನಮ್ಮ ಆಂಟಿ ಮನೆ ನಾವು ಬಂದಿರೋ ಸರ್. ನಮ್ಮ ಆಂಟಿ ಮನೆ ನಾವು ಬಂದಿವಿ ಸರ್. ಇವ್ರು ಹೇಳ್ತಾಳೆ ಮಮ್ಮ ಸತ್ಯ ಹೇಳ್ತಾಳೆ ಇರಿ ಮಮ್ಮ ಚೂರು ಹೇಳ್ತಾಳೆ ಏನವ? ನಮ್ಮಿಬ್ರಿಗೆ ಎಂತ ಗೊತ್ತಿಲ್ಲ ನಮ್ಮ ಅಕ್ಕನು ಮತ್ತೆ ನೋಡಿ, ಇವ್ರುಗಳು ಆನೆಮಲ್ ದೇವಸ್ಥಾನ ಇದೆಯಲ್ಲ, ಆನೆಮಲ್ ದೇವಸ್ಥಾನನ ಕಳ್ತನ ಮಾಡಿರೋದು. ಇವ್ರುಗಳು ನೋಡ್ಕೊಳ್ಳಿ, ಇವ್ರದ್ದೊಂದು ದೊಡ್ಡ ಟೀಮೇ ಇದೆ. ಮನೆಗಳ ತನ ಬಿಡ್ರ ಸುಮ್ಮನಿರ ಮನೆ ಇವ್ರದ್ದು ದೊಡ್ಡ ಗ್ಯಾಂಗೇ ಇದೆ ಇವ್ರದ್ದು. ಆನೆಮಲ್ ದೇವಸ್ಥಾನನ, ಆಂಜನೇಯ ಸ್ವಾಮಿ ದೇವಸ್ಥಾನನ ಕಳ್ತನ ಮಾಡಿರೋಂಥವ್ರು ಇವರು. ನೋಡ್ಕೊಳ್ಳಿ ಇವ್ರನ್ನ, ಮುಖ ನೋಡ್ಕೊಳ್ಳಿ. ಇವರೆಲ್ಲ ನೋಡಿ, ಇವರು ಆನೆಮಲ್ ದೇವಸ್ಥಾನನ ಕಳ್ತನ ಮಾಡಿರ್ತಾರೆ. ಮುಖ ನೋಡ್ಕೊಳ್ಳಿ. ಇವ್ರದೊಂದು ದೊಡ್ಡ ಟೀಮೇ ಇರುತ್ತೆ ಇವರೆಲ್ಲ. ನೋಡಿ, ಚೀಕ್ನಹಳ್ಳಿ ಅಂತ ಹೇಳ್ತಾರೆ ಇವರು. ಬೇಲೂರು ಹತ್ರ ಚೀಕ್ನಹಳ್ಳಿ ಅಂತ ಹೇಳ್ತಾರೆ. ಇವ್ರುಗಳ ಮುಖ ನೋಡ್ಕೊಳ್ಳಿ. ಆನೆಮಲ್ ದೇವಸ್ಥಾನನ ಕಳ್ತನ ಮಾಡದಂತವ್ರು. ಆಟೋ ಡ್ರೈವರು ದಯವಿಟ್ಟು ಎಲ್ಲರೂ ಸಹ ನೋಡ್ಕೋಬೇಕು. ನಿನ್ನೆ ರಾತ್ರಿ ಆನೆಮಹಲ್ ದೇವಸ್ಥಾನದ ಹುಂಡಿ ಒಡೆದು ಆನೆಮಹಲ್ನಲ್ಲಿ ಕಳ್ತನ ಮಾಡಿರ್ತಾರೆ. ರಾಮನಾಥ್ಪುರದಲ್ಲಿ ಗಂಡ ಹೆಂಡತಿ ನಡುವಿನ ಕುಟುಂಬ ಕಲಹ ರಕ್ತಪಾತಕ್ಕೆ ತಿರುಗಿ ಅತ್ತೆಯ ಹತ್ಯೆಗೆ ಕಾರಣವಾದ ಘಟನೆ ಸ್ಥಳೀಯರಲ್ಲಿ ಬೆಚ್ಚಿ ಬೀಳುವಂತೆ ಮಾಡಿದೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಭೀಕರ ಘಟನೆ ನಡೆದಿದೆ. 55 ವರ್ಷದ ಫೈರೋಜ ಬಾನು ಅವರನ್ನ ತಮ್ಮ ಅಳಿಯ ರಸೂಲ್ ಚಾಕುವಿನಿಂದ ಹಲ್ಲೆ ಮಾಡಿ ಸ್ಥಳದಲ್ಲೇ ಹತ್ಯೆಗೈದಿದ್ದಾನೆ. 9 ವರ್ಷಗಳ ಹಿಂದೆ ಬೆಟ್ಟದಪುರದ ರಸೂಲ್ ಜೊತೆ ವಿವಾಹವಾಗಿದ್ದ ಸಮೀರಾ ಬಾನು ಪದೇ ಪದೇ ಪತ್ನಿಗೆ ಕಿರುಕುಳ ನೀಡುತ್ತಿದ್ದ ಅಳಿಯನ ವಿರುದ್ಧ ನಿನ್ನೆ ತನ್ನ ಮಗಳನ್ನ ಮನೆಗೆ ಕರೆದುಕೊಂಡು ಬಂದಿದ್ದರು. ಇದರಿಂದ ಕೋಪಗೊಂಡ ರಸೂಲ್ ಮನೆಯಲ್ಲಿ ಫೈರೋಜ ಮತ್ತು ಸಮೀರಾ ಬಾನುಗಳ ಮೇಲೆ ಚಾಕುವಿನಿಂದ ದಾಳಿ ನಡೆಸಿದ ಘಟನೆ ವರದಿಯಾಗಿದೆ. ದಾಳಿ ವೇಳೆ ಮಗಳನ್ನ ರಕ್ಷಿಸಲು ಮುಂದಾದ ತಾಯಿ ಫೈರೋಜ ಸ್ಥಳದಲ್ಲೇ ಸಾವನ್ನಪ್ಪಿದರು. ಪತ್ನಿ ಸಮೀರಾ ಬಾನು ಗಂಭೀರವಾಗಿ ಗಾಯಗೊಂಡು ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನಲಾಗಿದೆ. ಈ ಘಟನೆ ಕೊಣನೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾದ ಹಿನ್ನೆಲೆ ಹಾಸನದಲ್ಲಿಂದು ವಿಷ್ಣು ಸೇನಾ ಸಮಿತಿ ಸಿಹಿ ಹಂಚಿ ಸಂಭ್ರಮಿಸಿದರು. ಹಲೋ, ಮೈಸೂರು ರತ್ನ ವಿಷ್ಣುವರ್ಧನ್ಗೆ, ಸಾಹಸಸಿಂಹ ವಿಷ್ಣುವರ್ಧನ್ಗೆ, ಅಭಿನವ ಭಾರ್ಗವ ವಿಷ್ಣುವರ್ಧನ್ಗೆ, ನಮ್ಮೆಲ್ಲರ ಪ್ರೀತಿಯ ವಿಷ್ಣುವರ್ಧನ್ಗೆ.
ಹಾಸನ ಜಿಲ್ಲೆಯ ಎಲ್ಲ ವಿಷ್ಣು ಅಭಿಮಾನಿಗಳು ಈ ದಿನ ಬಂದು ಸರಸ್ವತಿ ಸರ್ಕಲಲ್ಲಿ ವಿಷ್ಣುವರ್ಧನ ಪ್ರತಿಮೆಗೆ ಹೂನಾರ ಹಾಕಿದ್ದೀವಿ, ಪಟಾಕಿ ಹೊಡೆದಿದ್ದೀವಿ. ಈ ದಿನ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇಡೀ ಕರ್ನಾಟಕ ಅಭಿಮಾನಿಗಳಿಗೆ ಒಳ್ಳೆ ಸಂದೇಶ ಬಂದಿದೆ. ನಾವು ಎಲ್ಲ ಮೆತ್ತಗಾಗ್ಬಿಟ್ಟಿದ್ವಿ, ನಾವೆಲ್ಲ ಸ್ವಲ್ಪ ಮಂಕಾಗಿದ್ವಿ. ಈ ರತ್ನ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಚೈತನ್ಯ ಬಂದಿದೆ. ಇಡೀ ಕರ್ನಾಟಕ ಅಭಿಮಾನಿಗಳಿಗೆ ಒಂದು ಸಂತೋಷ ತಂದಿದೆ. ಏನು 10 ಗುಂಟೆ ಜಾಗ ಗೌರ್ಮೆಂಟಿಂದ ಕೊಡ್ತಾರೆ, ಈಗ ಕೊಡ್ತಾರೆ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಸಿದ್ದರಾಮಯ್ಯವ್ರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ, ಎಲ್ಲ ಅಭಿಮಾನಿಗಳಿಗೂ ಸಂತೋಷ ತಂದಿದೆ. ನನ್ನ ಹೆಸರು ಇವಾಗ ಮೊದಲು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಸಿದ್ದರಾಮಯ್ಯನವರಿಗೂ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೂ ನಮ್ಮ ಎಲ್ಲ ಹಾಸನ ಜಿಲ್ಲಾ ವಿಷ್ಣು ಸೇನಾ ಸಮಿತಿಯಿಂದ ಮೊದಲನೇನ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ವಿಶೇಷ ಏನಂದರೆ ಅವರಿಗೆ ವಿಷ್ಣುವರ್ಧನ್ ಸಲ್ಲಿಸಬೇಕಾದಂತಹ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಹಾಗೂ ಬಿ ಸರೋಜಾದೇವಿ ಅವ್ರಿಗೂ ಸಹ ಭಾರತ ರತ್ನ ಘೋಷಣೆ ಮಾಡಿದೆ, ಹಾಗೂ ಕುವೆಂಪುರಿಗೂ ಘೋಷಣೆ ಮಾಡಿದೆ. ಇದೆಲ್ಲರಿಗೂ ನಾವು ಕರ್ನಾಟಕ ಮತ್ತು ಎಲ್ಲರಿಗೂ ವಂದನೆಯನ್ನು ಅರ್ಪಿಸ್ತೇವೆ. ವಿಷ್ಣು ಸೇನಾ ಅಂತಂದರೆ ವಿಷ್ಣು ಅಂದರೆ ಗೊತ್ತಲ್ಲ, ಅವನು ಅವತಾರ. ಆ ಅವತಾರಕ್ಕೆ ತಕ್ಕಂತೆ ಯಾರು ಇವತ್ತು ಕೆದಕಿದ್ರೋ ಆ ಕೆದಕಿದ್ದ ಜಾಗದಿಂದಲೇ ಅವರಿಗೆ ಪುನರ್ವಸತಿ ಆಗಿದೆ. ಮೊದಲು ಸ್ಟಾರ್ಟ್ ಆಗಿದ್ದು ಹಾಸನದಲ್ಲೇ ಸ್ಟ್ರೈಕು. ವಿಷ್ಣು ಸೇನಾ ಮುಟ್ಟಿದೆ ತೊಡ್ತೀವಿ ಅಂತ ಅರ್ಥ. ಅದಕ್ಕೆ ಸರ್ಕಾರ ಮೊದಲೇ ಅವರಿಗೆ ಘೋಷಣೆ ಮಾಡಿದ್ದಕ್ಕೆ ಎಲ್ಲರ ಪರವಾಗಿ ನಾವು ವಂದನೆಯನ್ನು ಅರ್ಪಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸಂತೋಷಕರವಾದಂತಹ ವಿಚಾರವನ್ನು ನಿಮ್ಗಳ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. 1972ನೇ ಇಸ್ವಿನಲ್ಲಿ ಪ್ರಾರಂಭವಾದಂತಹ ಒಂದು ನಾಗರ ಹಾವು ಅಂತ ಏನು ಸಿನಿಮಾ ಬಂತು, ಅದರಲ್ಲಿ ಬಂದಂತಹ ಹೀರೋ ಅವತ್ತಿನ ದಿವಸಕ್ಕೆ ಬಹಳ ಅದ್ಭುತವಾದ ನಟನೆ, ಅವ್ರದ್ದೇ ಆದಂತಹ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ಕೊಂಡು ಶುರುವಾದಂತಹ ಕ್ರೇಜು ಇವತ್ತಿನ ತನಕ ನಿಂತಿಲ್ಲ, ನಿಲ್ಲೋದು ಇಲ್ಲ. ನಾವೆಲ್ಲರೂ ವಿಷ್ಣುವರ್ಧನ್ ಅಂತ ಏನಿದೆ, ಆ ಭಗವಾನ್ ವಿಷ್ಣುಗೆ ಏನು ಬೆಲೆ ಕೊಡ್ತೀವಿ ಅಷ್ಟೇ ಬೆಲೆಯನ್ನು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೆ ಕೊಡ್ತೀವಿ. ಇಷ್ಟು ದಿವಸಗಳ ಪರ್ಯಂತ ಹೋರಾಟದ ಫಲವಾಗಿ ಎಷ್ಟೋ ಜನಗಳ ಫಲ ಇವತ್ತು ಕೈಗೂಡಿದೆ. ಅದು ಸಾಹಸ ಸಿಂಹ ಅಂತ ಬಿರುದು ಪಡೆದಂತಹ ವಿಷ್ಣುವರ್ಧನ್ ಅವರಿಗೆ ಮತ್ತೊಂದು ಸಲ ಅತ್ಯುನ್ನತವಾದ ಮಹೋನ್ನತವಾದಂತಹ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ. ಆ ಪ್ರಶಸ್ತಿಯನ್ನು ಕೊಟ್ಟಂತಹ ತೀರ್ಪುಗಾರರಿಗೆ ಮೊದಲನೇ ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇವತ್ತು ಇಡೀ ವಿಷ್ಣು ಸೇನೆ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಂತಹ ಪ್ರಶಸ್ತಿ ಇವತ್ತು ಹುಡುಕೊಂಡು ಬಂದ ಹಾಗೆ, ಆ ದಿವಸ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರ ನಡೆದಂತಹ ಜಾಗವನ್ನು ಕೆಲವು ಕಿಡಿಗೇಡಿಗಳು ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಅದನ್ನು ವಾಪಸ್ ತಗೊಂಬಿಟ್ಟಿದ್ರು, ಹಾಳು ಮಾಡಿದರು. ಇವತ್ತು ಇನ್ನೊಂದು ಸಲ ಅವರನ್ನು ಒತ್ತಾಯಪೂರ್ವಕವಾಗಿ ಕೇಳ್ಕೊತೀವಿ, ಅದೇ ಜಾಗದಲ್ಲಿ ಸ್ಮಾರಕವನ್ನು ನಿರ್ಸೋದಕ್ಕೆ ಘನ ಸರ್ಕಾರ ಅವಕಾಶ ಕೊಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಅದೇ ಥರ ಇವತ್ತಿನ ದಿವಸ ಏನು ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ, ಆ ಬರೋದಕ್ಕೆ ಹೋರಾಡಿದಂತಹ ಪ್ರತಿಯೊಬ್ಬರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ. ಅವ್ರ ಮನೆಯವರಾಗಿರ್ಬೋದು, ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳಾಗಿರ್ಬೋದು, ಹಿಂದೆ ವಿಷ್ಣು ಸೇನೆಯ ಹಿಂದೆ ಸಪೋರ್ಟ್ ಮಾಡಿದಂಥವ್ರು ಮತ್ತು ಮುಂದಕ್ಕೆ ಬಂದವರು ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹೌದು, ಅದೇ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ದೊಡ್ಡ ದುರ್ಬುದ್ಧಿ ಅಂತ ಹೇಳ್ಕೊತೀನಿ. ಕೆಲವು ಯಾವುದೋ ಕಾಣದ ಕೈಗಳ ಕೆಲಸ ಅಲ್ಲಿ ಅದು ಮುಂದುವರಿತಾ ಇದೆ. ನಾವು ಅದನ್ನೇ ಮತ್ತೆ ಮುಂದುವರ್ಸೋಕ್ಕೆ ಅವಕಾಶ ಇಲ್ಲ. ಖಂಡಿತ ಆ ಕೆಲಸನೂ ಆಗುತ್ತೆ. ಮುಂದೊಂದು ದಿವಸ ಇದೇ ಜಾಗದಲ್ಲಿ ಆ ಸ್ಮಾರಕ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಸರ್ಕಾರದವರು ಖಂಡಿತ ಅದನ್ನು ಬೇಗ ನಮಗೆ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಅದೇ ಥರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಇಡೀ ವಿಷ್ಣು ಸೇನಾ ಸಮಿತಿಯ ಪರವಾಗಿ ಹಾಸನದಲ್ಲಿ ಸಂತೆಪೇಟೆಯಿಂದ ಹಿಡಿದು ಇಲ್ಲಿ ತನಕ ಸಾಲಗಾಮೆ ರಸ್ತೆಗೆ ಬರ್ತಕ್ಕಂತಹ ಈ ರಸ್ತೆ ಏನಿದೆ, ಇದನ್ನು ಹೊಸಲೈನ್ ರಸ್ತೆ ಅಂತ ಇದೆ, ಅದನ್ನು ತೆಗೆದು ಗೆಜೆಟ್ಟಲ್ಲಿ ಅನುಮೋದನೆಯನ್ನು ಮಾಡಿ ದಯವಿಟ್ಟು ವಿಷ್ಣುವರ್ಧನ್ ರಸ್ತೆ ಅಂತ ಮಾಡಿಕೊಡ್ಬೇಕಂಥೇಳಿ ಎಲ್ಲ ವಿಷ್ಣು ಸೇನಾ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಚಂದ್ರು ನಿಡಿಗೆರೆ ಅಂತ. ಹಾಸನ ನಗರದ ಪೆನ್ಷನ್ ಮೊಹಲದ ಹುಣಸಿಕೆರೆ ಕೋಡಿಯಲ್ಲಿ ಇಸ್ಪೀಟ್ ಅಡ್ಡೆ ಮೇಲೆ ಡಿಸಿಆರ್ಬಿ ಪೊಲೀಸರು ದಾಳಿ ನಡೆಸಿ ಜೂಜಾಟದಲ್ಲಿ ತೊಡಗಿದ 11 ಮಂದಿಗಳನ್ನು ಬಂಧಿಸಿದ್ದಾರೆ. ಇಸ್ಪೀಟ್ ಅಡ್ಡೆ ಮೇಲೆ ಪೊಲೀಸರ ದಾಳಿ, 10 ಮಂದಿ ಬಂಧನ. ಡಿಸಿಆರ್ಬಿ ಇನ್ಸ್ಪೆಕ್ಟರ್ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಹಾಸನ ನಗರದ ಪೆನ್ಷನ್ ಮೊಹಲದ ಹುಣಸಿಕೆರೆ ಕೋಡಿಯಲ್ಲಿ ಘಟನೆ ನಡೆದಿದೆ.
ದಾಳಿಯ ವೇಳೆ ಜೂಜಾಟಕ್ಕೆ ಪಣಕ್ಕಿಟ್ಟಿದ್ದ 19,99,680 ರು ನಗದನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರು ದಾಳಿ ನಡೆಸುತ್ತಿದ್ದಂತೆಯೇ ಕೆಲವರು ಹಣದ ಸಮೇತ ಎಸ್ಕೇಪ್ ಆಗಿದ್ದು, ಆರೋಪಿಗಳಾದ ತಮ್ಮಯ್ಯ, ಜಿತೇಂದ್ರ, ಜಲೇಂದ್ರ, ವಿಜಯ್ ಕುಮಾರ್, ಶಾಂತಪ್ಪ, ಶಶಿಕುಮಾರ್, ಅಶೋಕ್, ಸರ್ವರ್ ಖಾನ್, ಸುಮನ್ ಹಾಗೂ ಕುಮಾರ್ರನ್ನ ಬಂಧಿಸಲಾಗಿದೆ. ಈ ಘಟನೆ ಸಂಬಂಧ ಪೆನ್ಷನ್ ಮೌಲಾದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಲೂಕು ಹೆಚ್ಚುವರಿ ಶಿಕ್ಷಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ಶಿಕ್ಷಕರು ಇಂದು ಬಿಇಒ ಕಚೇರಿ ಎದುರು ಧರಣಿ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಶಿಕ್ಷಕ ಜೈರಾಮ್, ತಾಲೂಕಿನಲ್ಲಿ 100 ಹೆಚ್ಚುವರಿ ಶಿಕ್ಷಕರು ಇದ್ದಾರೆ. ಇನ್ನು 300ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಹುದ್ದೆಗಳನ್ನು ರದ್ದು ಮಾಡಿರುವುದು ದೊಡ್ಡ ಅನ್ಯಾಯ. ಮಹಿಳಾ ಶಿಕ್ಷಕರಿಗೆ ಅನುಕೂಲವಾಗುವಂತೆ ಸ್ಥಳೀಯ ಹುದ್ದೆಗಳನ್ನು ನೀಡಬೇಕು. ಹೊರ ತಾಲೂಕಿಗೆ ಕಳುಹಿಸಿದರೆ ಕುಟುಂಬ ಮತ್ತು ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ತೊಂದರೆ ಎದುರಿಸಬೇಕಾಗುತ್ತದೆ ಎಂದು ಆರೋಪಿಸಿದರು. ಬಿಇಒ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಹೆಚ್ಚುವರಿ ಶಿಕ್ಷಕರಿಗೆ ಹಾಸನ ತಾಲೂಕಿನಲ್ಲಿಯೇ ಹುದ್ದೆ ನೀಡಬೇಕು. ಇಲ್ಲದಿದ್ದರೆ ಕೌನ್ಸೆಲಿಂಗ್ಗೆ ಹಾಜರಾಗದೆ ಬಹಿಷ್ಕಾರ ಮಾಡುವೆವು ಎಂದು ಎಚ್ಚರಿಸಿದರು. ಇದರಿಂದ ಉಂಟಾಗುವ ಹೊಣೆ ಇಲಾಖೆಯದ್ದೇ ಆಗಿರುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ಈ ಕೌನ್ಸಿಲಿಂಗ್ನಲ್ಲಿ ನಮ್ಮ ಶಿಕ್ಷಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಏನು ಅನ್ಯಾಯ ಅಂದರೆ 20ನೇ ತಾರೀಕಿನಲ್ಲಿ ನಮ್ಮ ಆಯುಕ್ತರ ಕಚೇರಿಯಿಂದ ಬಂದಂತಹ ಸರ್ಕ್ಯುಲರ್ ಏನಿತ್ತು, ಆ ಸರ್ಕ್ಯುಲರ್ನಲ್ಲಿ PhD ಶಿಕ್ಷಕರಿಗೆ 30, ಉಳಿದಂಥ GPT ಅಂತ 99 ಹುದ್ದೆಗಳು ಖಾಲಿ ಇದ್ದು. ನಿನ್ನೆ ಅದೇ ಆ PhD 15 ಶಿಕ್ಷಕರು ಅಂದರೆ 25 ಮಕ್ಕಳ ಸಂಖ್ಯೆಗಿಂತ ಕಡಿಮೆ ಇರುವಂಥ ಶಾಲೆಗಳಲ್ಲಿ ಯಾವ LPS ಅನ್ನು ತೋರಿಸಿಲ್ಲ. ಆ LPS ಅನ್ನು ಲಾಕ್ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದು ನಮಗೆ ಬೇಕು ಓಪನ್. ಒಂದು. ಎರಡನೇದಾಗಿ ಈ GPT ಹುದ್ದೆಗಳು ಅಂತ ಸೃಷ್ಟಿ ಮಾಡಿಬಿಟ್ಟು ಹಾಸನ ತಾಲೂಕಿನಲ್ಲಿ ನಾವು 98 ಜನ ನಾವು ಶಿಕ್ಷಕರು ಹೆಚ್ಚುವರಿ ಇದರಲ್ಲಿ ಇದ್ದೇವೆ. ಆ 98 ಶಿಕ್ಷಕರಲ್ಲಿ ಹೊರಗಿನ ತಾಲೂಕಿನವರು ಪತಿ ಪತ್ನಿ ಪ್ರಕರಣದಲ್ಲಿ ಏನು ಒಂದು 12-13 ಜನ ಒಳಗೆ ಬಂದಿದ್ದಾರೆ. ಇನ್ನು ಉಳಿದಂತಹ ನಮ್ಮ ಶಿಕ್ಷಕರು 78 ಜನ ನಾವು ಇದ್ದೇವೆ ಹಾಸನ ತಾಲೂಕಿನಲ್ಲಿ. ದೊಡ್ಡ ಅನ್ಯಾಯ ಆಗಿರೋದು ನಮ್ಮ ಹಾಸನ ತಾಲೂಕಿನಲ್ಲೇ ದೊಡ್ಡ ಅನ್ಯಾಯ. ಅತಿ ಹೆಚ್ಚು ಅನ್ಯಾಯ ಮಾಡಿರೋದು ಏನು, ಆ 78 ಜನ ಈಗ ಆ ಎಲ್ಲ ತಾಲೂಕುಗಳಲ್ಲಿ ಹುದ್ದೆಗಳನ್ನು ಆರಿಸ್ಕೊಂಡು ಆ ಹುದ್ದೆಗಳನ್ನು ಬಿಟ್ಟಂತಹ ಅವರಿಗೆ ಬೇಡವಾದಂತಹ ಹುದ್ದೆಗಳನ್ನು ನಮಗೆ ಅಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ನೀವು ತಗೊಳ್ಳಿ, ಡಿಸ್ಟಿಕ್ ಕೌನ್ಸಿಲಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ ಡಿಸ್ಟಿಕ್ ಕೌನ್ಸಿಲಲ್ಲಿ ತಗೊಂಡ್ರೆ ನಾವು ಹಾಸನದಲ್ಲಿ ಇಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಮೂಲತಃ ಇಲ್ಲಿ ಹಾಸನದಲ್ಲಿ ಮನೆ ಕಟ್ಕೊಂಡಿದ್ದೇವೆ, ಹೆಂಡ್ರು ಮಕ್ಕಳಿದ್ದಾರೆ. ನಮಗೆಲ್ಲ 50, 52, 53 ವರ್ಷ ವಯಸ್ಸಾಗಿದೆ, 58 ವರ್ಷ ಆಗಿದೆ. ಕೆಲವರು ಹೆಣ್ಮಕ್ಳಲ್ಲಿ 58 ಇದ್ದಾರೆ, 59 ಇದ್ದಾರೆ. 1 ವರ್ಷದವರೆಗೂ ಹೆಚ್ಚುವರಿ ಶಿಕ್ಷಕರನ್ನು ಮಾಡಿದ್ದಾರೆ ವೈಜ್ಞಾನಿಕವಾಗಿ. ಇನ್ನೊಂದು ಏನಂದರೆ, ನಾವಿಲ್ಲಿ ಮೂಲ ಸ್ಥಳದಿಂದ ಈಗ ನಾವು ನಮ್ಮ ಮನೆಯನ್ನು ತೆಗೆದುಕೊಂಡು ನಾವು ಸಕಲೇಶ್ಪುರಕ್ಕೆ ಹೋಗಿ ಅಂದರೆ ಮನೆ ಇಟ್ಕೊಳಕ್ಕಾಗೋದಿಲ್ಲ. ಈಗ ನಾವು ಅಲ್ಲಿ ಇಲ್ಲಿಂದ ಬಸ್ಸಿಗೆ ಹೋದರೆ ನಾವು ಯಾವಾಗ ಹೋಗಬೇಕು? ಈ ವಯಸ್ಸಾದಂಥವ್ರು ನಾವು ಮಧ್ಯದಲ್ಲಿ BP-ನೋ ಶುಗರೋ ಏನಾರಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತರೆ ನಮ್ಮ ಸಂಸಾರಕ್ಕೆ ಯಾರು ಗತಿ? ನಾವು ಏನು ಮಾಡೋದು? ಯಾಕೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದೀರಾ? ನಾವು ಶಿಕ್ಷಕರಿಗೆ ಯಾಕೆ ಅನ್ಯಾಯ? ನಮ್ಮ GPT ಹುದ್ದೆಗಳನ್ನು ನಮಗೆ ಏನಿದೆ ಆ ಹುದ್ದೆಗಳನ್ನು ನಮಗೆ ರಿಲೀವ್ ಮಾಡಿ. ಆಮೇಲೆ ಆ LPS ಅಲ್ಲಿ ಏನಿದೆ 25 ಮಕ್ಕಳ ಸಂಖ್ಯೆಗಿಂತ ಕಡಿಮೆ ಇರುವಂತಹ ಶಿಕ್ಷಕರ ಒಂದು ಏನು ಪಟ್ಟಿ ಇದೆ ಅದನ್ನು ರಿಲೀವ್ ಮಾಡಿ. ಆಮೇಲೆ ಆಲ್ ಇಂಡಿಯಾದಲ್ಲಿ, ಆಲ್ ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲ ನಮಗೆ ನೋಡಿದಂಥ ಸರ್ಕ್ಯುಲರ್ಗಳಲ್ಲಿ GPT ಎಲ್ಲ ಓಪನ್ ಆಗಿದೆ. ಇಲ್ಲಿ ನಮ್ಮ ಹಾಸನದಲ್ಲಿ ಮಾತ್ರ ಯಾಕೆ ನಮಗೆ ಯಾರೂ ಇಲ್ವಾ? ಇಲ್ಲಿ ರಾಜಕೀಯ ವ್ಯಕ್ತಿಗಳಿಲ್ವಾ? ನಮ್ಮ ಅಧಿಕಾರಿಗಳು ನಮಗೆ ಸಹಾಯ ಮಾಡಲ್ವಾ? ನಾವೇನು ಮಾಡಬೇಕು? ಅದಕ್ಕೆ ಈ ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೇವೆ. ನಮ್ಮ ಶಿಕ್ಷಕರಲ್ಲಿ ಯಾರಾದರೂ ಒಬ್ಬರಿಗೇನಾದರೂ ಆಗಿ ಪ್ರಾಣಕ್ಕೆ ಅಪಾಯ ಆದರೆ ನೀವೇ ಹೊಣೆ ಹಾಕ್ತೀರಂತ ನಮ್ಮ ಜವಾಬ್ದಾರಿಯನ್ನು ನಾವು ಹೇಳ್ತಾ ಇದ್ದೇವೆ. ಹಿರಿಯ ಶಿಕ್ಷಕ ಅಣ್ಣೇಗೌಡ ಮಾತನಾಡಿ, 50 ವರ್ಷ ಮೇಲ್ಪಟ್ಟ ಶಿಕ್ಷಕರನ್ನ ಬೇರೆಡೆಗೆ ವರ್ಗಾವಣೆ ಮಾಡುವುದು ತುಂಬಾ ಅನ್ಯಾಯಕರ. ಕುಟುಂಬ, ಮಕ್ಕಳು ಎಲ್ಲವೂ ಇಲ್ಲಿ ಇವೆ. ಹೀಗಾಗಿ ನಮ್ಮನ್ನ ಇದೇ ತಾಲೂಕಿನಲ್ಲಿ ಉಳಿಸಬೇಕು ಎಂದು ಮನವಿ ಮಾಡಿದರು. ಹೋರಾಟ ಮಾಡ್ತಿದ್ದೀವಿ. ವಾಟ್ಸಪ್ ಗ್ರೂಪ್, ಸೋಷಿಯಲ್ ಮೀಡಿಯಾದಲ್ಲಿ ಅವೈಜ್ಞಾನಿಕ ಹೆಚ್ಚುವರಿ ವರ್ಗಾವಣೆ ಮಾಡ್ತಾವ್ರೆ. ಆ ಅವೈಜ್ಞಾನಿಕ ವರ್ಗಾವಣೆ ಏನಪ್ಪ ಹೆಚ್ಚುವರಿ ಅಂದರೆ, ಇಲ್ಲಿ ಫಸ್ಟ್ ಹಾಸನ ತಾಲೂಕು ಪ್ಲೇಸರಿಗೆ ಹಾಸನದವರಿಗೆ ಕೊಡಬೇಕು. ಏನು ಮಾಡ್ತೀವಿ? ವಲಸೆ ಬರ್ತಿದ್ದಾರೆ. ಆಲೂರು ತಾಲೂಕು, ಸಕಲೇಶ್ಪುರ, ಬೇಲೂರು, ಚನ್ನರಾಯಪಟ್ಟಣದವರು ಇಲ್ಲಿ ಬರ್ತಿದ್ದಾರೆ. ಈ ಹಾಸನದವ್ರು ಏನಾಗಬೇಕು? ಹಾಸನದವರಿಗೆ ಕಡೆ ಲಾಸ್ಟ್ ಬರ್ತಾ ಇದೆ. ಇವತ್ತು ಬಂದಿದೆ. ಇಲ್ಲಿ ಕಡಿಮೆ ಅಂದರೆ ವಯಸ್ಸಾದವರು, ವೃದ್ಧರು, ಮಹಿಳೆಯರು ಅವರೆಲ್ಲ 50 ಕಡಿಮೆ ಅಂದರೆ 52 ಶಿಕ್ಷಕ, ಮಹಿಳಾ ಶಿಕ್ಷಕರು ಮತ್ತು ಪುರುಷ ಶಿಕ್ಷಕರು ಹೊರಗಡೆ ತಾಲೂಕಿಗೆ ಹೋಗಬೇಕಾಗುತ್ತೆ. ಕಡಿಮೆ 100ರಿಂದ 150 ಕಿಲೋಮೀಟರ್ ಹೋಗಬೇಕಾಗುತ್ತೆ. ನಮ್ಮ ಹಾಸನದವರಾಗಿ ಬೇರೆ ಬಂದು ನಮಗೆ ಸಮಸ್ಯೆ ಆಗ್ತಿದೆ. ಯಾಕಪ್ಪ ಅಂದರೆ
ಟೋಟಲಿ ಹಾಸನ ತಾಲೂಕಿನಲ್ಲಿ ಹಾಸನ ಜಿಲ್ಲೆಯಲ್ಲಿ 417 ವೇಕೆನ್ಸಿ ಹೆಚ್ಚುವರಿ ಇರೋರು. ಅದರಲ್ಲಿ ತಾಲೂಕಿನಲ್ಲಿ 75 ಜನ ಹೆಚ್ಚುವರಿ ಆಗಿದ್ದಾರೆ ಹಾಸನ ತಾಲೂಕಲ್ಲಿ. ನಿನ್ನೆ ಆಗಿರೋದು ಕೌನ್ಸಿಲಿಂಗ್ ವರ್ಗಾವಣೆಯಲ್ಲಿ ಕೇವಲ 32 ಜನ. ಇನ್ನು ಉಳಿಕೆ 52 ಶಿಕ್ಷಕರಿಗೆ ಯಾವುದೇ ಕೌನ್ಸಿಲಿಂಗ್ನಲ್ಲಿ ಸ್ಥಳ ಇಲ್ಲ. ಈ ದಿನ ನಾವು ಯಾವುದೇ ಕಾರಣ ಆದ್ದರಿಂದ ಈ ದಿನ ಯಾವುದೇ ಕಾರಣಕ್ಕೆ ನಾವು ವರ್ಗಾವಣೆ ಕೌನ್ಸಿಲಿಂಗ್ ಹೋಗಲ್ಲ. ಅವ್ರು ಡಮ್ಮಿ ಹೊಡ್ಕೋತಾರೋ ಅಥವಾ ಸಸ್ಪೆಂಡ್ ಮಾಡ್ತಾರೋ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಈಗಾಗಲೇ ಕೋರ್ಟಿಗೂ ನಾವು ಅರ್ಜಿ ಹಾಕಿದ್ದೀವಿ, ಎಲ್ಲನೂ ಮಾಡಿದ್ದೀವಿ. ಆದರೆ ಈ ದಿನ ನಮ್ಗೆ ನ್ಯಾಯ ಸಿಗಬೇಕು. ಇದೇ ಥರ ಪ್ರತಿ ವರ್ಷ ಹಿಂಗೆ ಆಗ್ತಾಯಿದೆ. ಸರ್ ತಾರತಮ್ಯ ಅಂದರೆ ಸರ್ ಪ್ಲೇಸ್ ಇದಾವೆ ಸರ್, ಆಲ್ರೆಡಿ ಪ್ಲೇಸ್ ಇದ್ರೂ ಕೊಡ್ತಾ ಇಲ್ಲ. GPT ಕನ್ನಡ ಕೊಡ್ತಿದ್ದಾರೆ, GPT ಸೈನ್ಸು, GPT ಮ್ಯಾಥ್ಸ್. ಒಂದು ಕನ್ನಡ GPT ಕೊಟ್ಟಮೇಲೆ GPT ಸೈನ್ಸು, GPT ಮ್ಯಾಥ್ಸು, GPT ಇಂಗ್ಲೀಷ್ ಇವೆಲ್ಲ ಕೊಡಬೇಕು. ಅವು ಎಲ್ಲನೂ ಮುಚ್ಚಿಟ್ಟಿದ್ದಾರೆ ಸರ್, ಇವರು ಫ್ರೀಜ್ ಮಾಡಿದ್ದಾರೆ. ಯಾಕೆ 1 to 5th 25 ಮಕ್ಕಳಿಗೆ ಒಬ್ಬೊಬ್ಬರು ಶಿಕ್ಷಕರು ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ ಸರ್. ಟೋಟಲ್ 24 ಪ್ಲೇಸ್ ಇದ್ದಾವೆ, ಕೊಟ್ಟಿಲ್ಲ. 32 ಯಾವುದೋ GPT ಹುದ್ದೆಗಳಿದ್ದಾವೆ, ಸೈನ್ಸು ಮ್ಯಾಥ್ಸ್ ಅವು ಕೊಟ್ಟರು. ಟೋಟಲಿ ಕೊಟ್ಟರೆ ಹಾಸನ ತಾಲೂಕಲ್ಲಿ ಕೊಟ್ಟು ಇನ್ನೂ 10 ಜನರಿಗೆ ಇನ್ನೂ ಉಳಿತ ಪೋಸ್ಟ್ಗಳು. ಸ್ಥಳಕ್ಕೆ ಆಗಮಿಸಿದ ಶಿಕ್ಷಕರ ಸಂಘದ ಅಧ್ಯಕ್ಷ ಚೈತ್ರ ಮಂಜೇಗೌಡ ಅವರು, ನಿಮ್ಮ ಸಮಸ್ಯೆ ನ್ಯಾಯಸಮ್ಮತವಾಗಿದೆ. ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತೇವೆ ಎಂದು ಭರವಸೆ ನೀಡಿದರು. ಜಿಲ್ಲೆಯಲ್ಲಿ ಹೆಚ್ಚುವರಿ ಶಿಕ್ಷಕರ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಇಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಹಾಸನ ತಾಲೂಕಿನಲ್ಲಿ ಹೆಚ್ಚುವರಿ ಶಿಕ್ಷಕರು ಹೆಚ್ಚಾಗಿರೋದ್ರಿಂದ ನಮ್ಮ ಹಾಸನ ತಾಲೂಕಲ್ಲಿದ್ದಂತಹ ಖಾಲಿ ಹುದ್ದೆಗಳೆಲ್ಲ ಮುಗಿದು ಹೋಗಿದ್ದಾವೆ. ಹಾಗಾಗಿ ಈಗ ನಾವು ಹೊರ ತಾಲೂಕಿನಲ್ಲಿ ಪ್ಲೇಸ್ನ ತಗೋಬೇಕಾಗಿದೆ. ನಮ್ಮ ರಾಜ್ಯ ಸಂಘದ ನಿರಂತರ ಹೋರಾಟದಿಂದಾಗಿ ನಾವು PST ಮತ್ತು GPT ಅಂತೇಳಿ 2 ರೀತಿಯಾದಂತಹ ವೃಂದಗಳು ನಮ್ಮಲ್ಲಿದ್ದಾವೆ. ಈಗ PST ಶಿಕ್ಷಕರಿಗೆ, PST ಕನ್ನಡದವರಿಗೆ PST ಸೈನ್ಸು, PST ಮ್ಯಾಥ್ಸು, PST ಕನ್ನಡ ಓಪನ್ ಆಯಿತು. ಅದ್ರ ಜೊತೆಗೆ ನಮ್ಮ ರಾಜ್ಯ ಸಂಘದ ನಿರಂತರ ಹೋರಾಟದಿಂದಾಗಿ PST ಕನ್ನಡದವರಿಗೆ GPT ಇಂಗ್ಲೀಷ್ ಮತ್ತು GPT ಸೋಷಲ್ ಸೈನ್ಸ್ ಓಪನ್ ಆಯಿತು. ಆದರೆ ನಮ್ಮಲ್ಲಿ ವೃಂದ ನೇಮಕಾತಿ ಇರೋದ್ರಿಂದ GPT ಮ್ಯಾಥ್ಸ್ ಮತ್ತು ಸೈನ್ಸು PST ಕನ್ನಡದವರಿಗೆ ಓಪನ್ ಆಗಲಿಲ್ಲ. ಅದು ರಾಜ್ಯದ ಪಾಲಿಸಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ, ಈಗ ಇನ್ನೂ ಮುಂದುವರಿತಾ ಇದೆ. ಈಗ ಏನಾಗಿದೆ ಗೊತ್ತಾ ಸರ್, ಇದು ನಮ್ಮ ಹುದ್ದೆ ಶಿಫ್ಟ್ ಆಗುತ್ತೆ ಸರ್. ನಮ್ಮ ಹುದ್ದೆ ಶಿಫ್ಟ್ ಆಗೋದು ಯಾಕಂದರೆ FDಯಿಂದ ನಮಗೆ ಪ್ರತಿ ವರ್ಷ ಪರ್ಮಿಷನ್ ತೊಗೋಬೇಕಾಗತ್ತೆ. FD ಇಲಾಖೆಯವರು ಹೆಚ್ಚುವರಿ ಹುದ್ದೆಗಳನ್ನು ಬೇರೆ ತಾಲೂಕುಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ಬೇರೆ ತಾಲೂಕುಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಎಕ್ಸಸ್ ಇದ್ದಾರೆ, ಬೇರೆ ತಾಲೂಕಲ್ಲಿ ಟೀಚರ್ಸ್ ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿರುವಂಥ ಹುದ್ದೆಗಳನ್ನು ಆ ತಾಲೂಕಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈಗ GPT ಸೈನ್ಸು ಮತ್ತು GPT ಮ್ಯಾಥ್ಸು ನಮ್ಮ PST ಕನ್ನಡದವರಿಗೆ ಓಪನ್ ಆಗಲ್ಲ, ಯಾಕಂದರೆ ನಮ್ಮಲ್ಲಿ ವೃಂದ ನೇಮಕಾತಿ ಆಗಿರೋದ್ರಿಂದ. ಹಾಗಾಗಿ ಆ PST ಕನ್ನಡದವರಿಗೆ GPT ಸೈನ್ಸ್ ಮತ್ತು GPT ಇದು ಏನು ಮ್ಯಾಥ್ಸ್ ಓಪನ್ ಆಗಲ್ಲ ಸರ್ ನಮಗೆ. ಓಕೆ. ಹಾಗಾಗಿ ನಮಗೂ ಅಷ್ಟೇ ಸರ್, ನಮ್ಮೆಲ್ಲ ಶಿಕ್ಷಕರು ನಮ್ಮ ತಾಲೂಕಲ್ಲೇ ಉಳಿಬೇಕು. ನಾವು ಎಲ್ಲ ಹೋರಾಟವನ್ನು ಮಾಡಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀವಿ. ಹಲವಾರು ಈಗ ಹಾಸನ ತಾಲೂಕಿನಲ್ಲಿರುವಂಥ 8 ತಾಲೂಕಿನಲ್ಲಿ ಎಲ್ಲ ತಾಲೂಕಿನಲ್ಲೂ ಸಮಸ್ಯೆ ಇಲ್ಲ. ಹಾಸನ ಮತ್ತು ಚನ್ನರಾಯಪಟ್ಟಣ ಮತ್ತು ಅರಸೀಕೆರೆಯಲ್ಲಿ ಕೆಲವು ಶಿಕ್ಷಕರಿಗೆ ಈ ರೀತಿ ಸಮಸ್ಯೆ ಆಗಿದೆ. ಇನ್ನು ಎಲ್ಲ ತಾಲೂಕಿನಲ್ಲೂ ಎಲ್ಲ ಶಿಕ್ಷಕರು ಆ ತಾಲೂಕಿನಲ್ಲೇ ಸ್ಥಳಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಎಕ್ಸಸ್ ಟೀಚರ್ಸ್ ಜಾಸ್ತಿ ಇರೋದ್ರಿಂದ ಆ ರೀತಿ ಸಮಸ್ಯೆ ಆಗಿದೆ. ಇದು ರಾಜ್ಯದ ಪಾಲಿಸಿ. ನಾನು ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮೆಲ್ಲ ಶಿಕ್ಷಕರು ನಮ್ಮಲ್ಲೇ ಉಳಿಬೇಕು ಅಂತ ನಿರಂತರ ಹೋರಾಟ ಮಾಡಿ ನಾವು GPT ಸೋಷಲ್ ಮತ್ತು GPT ಇಂಗ್ಲೀಷ್ ನಮಗೆ ಓಪನ್ ಆಗ್ತಿರಲಿಲ್ಲ, ಅದನ್ನು ಓಪನ್ ಮಾಡಿಸ್ಕೊಟ್ಟಿದ್ದಾರೆ ಸರ್. ಹಾಗಾಗಿ ನಾವು ರಾಜ್ಯ ಸಂಘಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಈ ಪ್ರಕ್ರಿಯೆ ಇನ್ನೂ ನಡೀತಾ ಇದೆ ಸರ್. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಚೈತ್ರ ನಾಯಕರಳ್ಳಿ, ಜಿಲ್ಲಾಧ್ಯಕ್ಷರು, ಹಾಸನ ಜಿಲ್ಲೆ ಪ್ರಾಥಮಿಕ ಶಾಲಾ ಶಿಕ್ಷಕ. ಪ್ರತಿಭಟನೆಯಲ್ಲಿ ಪರಮೇಶ್, ಕಲ್ಲಳ್ಳಿ ಹರೀಶ್ ಸೇರಿದಂತೆ ಅನೇಕ ಶಿಕ್ಷಕರು ಭಾಗವಹಿಸಿದ್ದರು. ಧರಣಿ ವೇಳೆ ಘೋಷಣೆಗಳನ್ನು ಕೂಗುತ್ತಾ ಇಲಾಖೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲಿ ಪೌಷ್ಟಿಕ ಆಹಾರ ಅತ್ಯಂತ ಮುಖ್ಯ ಎಂದು JMFC ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ವಿ ಕುಸುಮಾ ಹೇಳಿದರು. ಶ್ರವಣಬೆಳಗೊಳ ಹೋಬಳಿಯ ಸುಂಡಹಳ್ಳಿ ಗ್ರಾಮದ ಸಮುದಾಯ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿಶು ಅಭಿವೃದ್ಧಿ ಇಲಾಖೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸಹಯೋಗದೊಂದಿಗೆ ಆಯೋಜಿಸಿದ್ದ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅಗತ್ಯವಿರುವ ಸಮತೋಲಿತ ಪೌಷ್ಟಿಕ ಆಹಾರ ಸೇವನೆಯಿಂದ ಮಕ್ಕಳ ದೇಹದ ಬೆಳವಣಿಗೆ ಹಾಗೂ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ.
ತೂಕ, ಎತ್ತರ ಮತ್ತು ಬೆಳವಣಿಗೆಗೆ ಯಾವ ಆಹಾರ ಸೇವಿಸಬೇಕು, ಪೌಷ್ಟಿಕಾಂಶಗಳು, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬು, ವಿಟಮಿನ್ಗಳು, ಖನಿಜಗಳು ಮುಂತಾದವುಗಳ ಬಗ್ಗೆ ಜಾಗೃತಿ ಮೂಡಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ನಂತರ ನ್ಯಾಯಾಧೀಶರು, ವಕೀಲರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಎತ್ತಿನ ಗಾಡಿ ಮೆರವಣಿಗೆ ಮೂಲಕ ಪೌಷ್ಟಿಕ ಆಹಾರದ ಬಗ್ಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ನಡೆಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಜೈರಾಮ್, ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್, ವಕೀಲರ ಸಂಘದ ಉಪಾಧ್ಯಕ್ಷ ಡಿಪಿ ದಿನೇಶ್, ಕೆಎಲ್ ಚೇತನ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಇಂದಿರಾ, ಮೇಲ್ವಿಚಾರಕಿ ಮಮತಾ ಹಾಗೂ ಸಹಾಯಕ ಅಭಿಯೋಜಕಿ ಸುನೀತಾ ಮತ್ತು ಶ್ರವಣಬೆಳಗೊಳ ಹೋಬಳಿಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ಒಳ್ಳೆ ರೀತಿಯಾದಂತಹ ಒಂದು ಶಕ್ತಿಯನ್ನು ಕೊಡುತ್ತದೆ. ಈ ಒಂದು ರೀತಿಯಲ್ಲಿ ಮಾಡೋದ್ರಿಂದ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿ ಅಂದ್ರೆ ಮಕ್ಕಳಿಗೆ ಅಂದ್ರೆ ಪೇರೆಂಟ್ಸ್ಗೆ ಸಂಬಂಧ ಗೊತ್ತಿರುತ್ತೆ. ಈ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅವರಿಗೂ ಸಹ ಒಂದು ಪೋಷಕಾಂಶಗಳನ್ನ ಒಂದು ಸರ್ಕಾರ ವತಿಯಿಂದ ತುಂಬಾ ಒಳ್ಳೆಯ ರೀತಿಯಾದಂತಹ ಒಂದು ಪೋಷಕಗಳನ್ನ ಕೊಡ್ತಿದ್ದಾರೆ. ಅದನ್ನು ಮಕ್ಕಳಿಗೆ ವಿತರಣೆ ಮಾಡಬೇಕು. ಅದೇ ರೀತಿ ಇವರು ಮಕ್ಕಳ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಆಹ್ವಾನಿಸಲಿಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದ. ಏರುಪೇರಾಗ್ಬೋದು, ಮತ್ತೆ ಇರುಳು ಕುರುಡುತನ ಅಂಥದ್ದು, ಮತ್ತೆ ಕೂದಲಿನ ಬೆಳವಣಿಗೆ ಆಗದೇ ಇರುವಂಥದ್ದು, ದೇಹದ ಬೆಳವಣಿಗೆ ಆಗದೇ ಇರುವಂಥದ್ದು, ಮಾನಸಿಕ ಬೆಳವಣಿಗೆ ಆಗದೇ ಇರುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳನ್ನು ನಾವು ನೋಡ್ಬೋದು. ಏನು ಇನ್ಸ್ಟ್ಯಾಂಟ್ ಫುಡ್ ಇದೆ ಅದರ ಬದಲು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಎಲ್ಲ ಹಸಿರು ತರಕಾರಿಗಳು, ಸೊಪ್ಪುಗಳು, ಮತ್ತೆ ಇನ್ನು ರಾಗಿ, ಗೋಧಿ, ಜೋಳ, ಮತ್ತೆ ಇನ್ನು ಉಳಿದಂಥ ಇತರ ಪೋಷಣೆ ಇರುವಂಥ ತರಕಾರಿಗಳು, ಮತ್ತೆ ಧಾನ್ಯಗಳು, ದ್ವಿದಳ ಧಾನ್ಯಗಳು ಇಂಥದನ್ನೆಲ್ಲ ಸೇವಿಸೋದ್ರಿಂದ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ. ಜೊತೆಗೆ ನಮ್ಮ ಮಾನಸಿಕ, ದೈಹಿಕ ಬೆಳವಣಿಗೆ ಕೂಡ ಆಗುತ್ತೆ. ಅದ್ರ ಜೊತೆಗೆ ಬರೀ ಸೊಪ್ಪು, ತರಕಾರಿ, ಕಾಳುಗಳು, ಇದರ ಜೊತೆಗೆ ನೀರು ಕೂಡ ನಮಗೆ ದೇಹಕ್ಕೆ ಅಗತ್ಯ ಇರುವಷ್ಟು ಪ್ರತಿದಿನಕ್ಕೆ 2 ರಿಂದ 3 ಲೀಟರ್ ಅಗತ್ಯವಾಗಿ ನೀರನ್ನು ಕುಡಿಬೇಕು. ಈ ರೀತಿ ಪೋಷಕಾಂಶಯುಕ್ತ ಪೋಷಕಾಂಶಗಳನ್ನು ನಾವು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಂಜೆ ಸ್ಕೂಲಿಂದ ಬರ್ತಾರೆ, ನೀವು ಮ್ಯಾಕ್ಸಿಮಮ್ ಏನಾದ್ರು ತಿಂಡಿ ಕೇಳ್ತಾರೆ, ಏನು ಕೊಡ್ತಾರೆ ಹೇಳಿ? ಮ್ಯಾಗಿ ಕೊಡ್ತಾರೆ. ಮ್ಯಾಗಿ ಕೊಟ್ಟರೆ ಅದರಲ್ಲಿ ಪೌಷ್ಟಿಕಾಂಶ ಇರೋದಿಲ್ಲ, ಎಲ್ಲ ಕೆಮಿಕಲ್ಸ್ ಇರ್ತದೆ. ಆಗಿನ ಕಾಲದಲ್ಲಿ ಲಾಸ್ಟ್ ಟೀಚರ್ಗಳಲ್ಲಿ ಅಜ್ಜಿಗಳೆಲ್ಲ ಕೂತಿದ್ದಾರೆ, ಅವ್ರು ಏನು ತಗೋಬೇಕು ಪೌಷ್ಟಿಕಾಂಶ ಏನೇ ತಗೋಬೇಕು ಅಂತ ಹೇಳ್ತಾರೆ, ಅದು ತಗೋಬೇಕು. ಫಸ್ಟ್ ನೀವು ಶಕ್ತಿ ಆಗಬೇಕು. ನೀವು ಪೌಷ್ಟಿಕಾಂಶ ತಗೋತಾ ಇಲ್ಲ, ನೀವುಗಳು ಸಹ ಗೋಧಿ ನೀರುಗಳು ಮ್ಯಾಕ್ಸಿಮಮ್ ತಗೋತಿರ್ತಾನೆ, ಮತ್ತು ನಾವು ಪೌಷ್ಟಿಕಾಂಶಗಳು ತಗೋಬೇಕು. ಅದೇ ರೀತಿ ಮಕ್ಕಳು ಕೂಡ ಇದು ಮಾಡ್ತಾರೆ, ಅವ್ರಿಗೆ ಪೌಷ್ಟಿಕಾಂಶಗಳು ಶಕ್ತಿ ಬರ್ತದೆ. ಸರ್ಕಾರಿ ಅಧಿಕಾರಿಗಳು ಹೇಳೋದು ನೀರು ಕುಡಿಯೋದು ಒಂದು ಇಂಪಾರ್ಟೆಂಟ್. ಮಿನಿಮಮ್ ದಿನಕ್ಕೆ 2 ಲೀಟರ್ ನೀರು ಕುಡಿಬೇಕು. ನಾನು ಇವತ್ತು ಒಂದು ಪೇಪರಲ್ಲಿ ಆ್ಯಡ್ ಮಾಡಿದೆ, ಒಂದು ಸ್ಕೂಲಲ್ಲಿ 1 ಗಂಟೆ ಒಂದ್ಸಲಿ ಬೆಲ್ಲ ಹೊಡಿತಾರಂತೆ, ಚಿರುಕು ನೀರು ಕುಡಿಯೋಕ್ಕೆ ಎಷ್ಟು ಮಾಡ್ತಾರಂತೆ. ಕಂಪಲ್ಸರಿ ನೀರು ಕುಡಿಲೇಬೇಕಂತೆ. ಅದು ಕೂಡ ನಮ್ಮ ಮಕ್ಕಳುಗಳಿಗೆ ಕಂಪಲ್ಸರಿ ಪ್ರತಿದಿನ 1 ಲೀಟರ್ ನೀರನ್ನು ಬೇರೆ ಇದು ಮಾಡಬೇಕು. ಪೌಷ್ಟಿಕಾಹಾರದ ಬಗ್ಗೆ ಒತ್ತು ಕೊಡಬೇಕು. ನೀವು ಮೊಟ್ಟೆ ಹಾಕ್ಬೋದು, ಸಕಲೇಶಪುರದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದ ಜಗಜ್ಯೋತಿ ಶ್ರೀ ಬಸವೇಶ್ವರ ಅಭಿಯಾನದ ಪೂರ್ವಭಾವಿ ಸಭೆ ಭವ್ಯವಾಗಿ ನೆರವೇರಿತು. ಸೆಪ್ಟೆಂಬರ್ 21ರಂದು ಹಾಸನದಲ್ಲಿ ನಡೆಯಲಿರುವ ಪ್ರಮುಖ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಪುಷ್ಪಗಿರಿ ಸಂಸ್ಥಾನ ಮಠದ ಶ್ರೀ ಶ್ರೀ ಸೋಮೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ಬಸವಣ್ಣನವರ ತತ್ವಗಳು ಸಮಾನತೆ, ಕಾಯಕ, ದಾಸೋಹದ ಮಾರ್ಗಗಳನ್ನು ತೋರುತ್ತವೆ. ಯುವಕರು ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಸಭೆಯಲ್ಲಿ ಇಬ್ರಾಹಿಂ ಮುಸಲಿಯಾರ್, ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಸೇರಿದಂತೆ ಹಲವು ಧಾರ್ಮಿಕ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿದ್ದರು. ತಾಲೂಕು ಘಟಕದ ಮಹಿಳಾಧ್ಯಕ್ಷರಾದಂಥ ಚೈತ್ರ ರವೀಂದ್ರ ಅವರು ಕೂಡ ವಂದನೆಗಳು. ಅದೇ ರೀತಿ ಸಮಾಜದ ಗೌರವಾನ್ವಿತ ಅಧ್ಯಕ್ಷರಾದಂಥ MS ಧರ್ಮಪ್ಪನವರು ಕೂಡ ವಂದನೆಗಳು. ಅದೇ ರೀತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರ್ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಅದೇ ರೀತಿ ಹಾಸನ ತಾಲೂಕಿನ ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾದ ಕಟ್ಟಾಯ ಶಿವಕುಮಾರ್ ಅವರು ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಅದೇ ರೀತಿ ಪುಷ್ಪಗಿರಿ ಸಂಸ್ಥಾನ ಮಠದ ಧಾರ್ಮಿಕ ತೃಪ್ತಿಯ ಸಕಲೇಶಪುರ ತಾಲೂಕು ಅಧ್ಯಕ್ಷರಾದ BD ವಿಜಯಕುಮಾರ್ ಅವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಮಲೆನಾಡು ವೀರಶೈವ ಸಮಾಜ ಕಾರ್ಯಕಾರಿ ಮಂಡಳಿ, ಅಕ್ಕಮಾದೇವಿ ಮಹಿಳಾ ವೇದಿಕೆ, ಯುವ ವೇದಿಕೆ, ನೌಕರರ ಸಂಘ, ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರು ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು.
ಈ ಸ್ಥಳಾವಕಾಶವನ್ನು ನಡೆಸಿಕೊಟ್ಟು ಅವಕಾಶ ಮಾಡಿಕೊಟ್ಟಂತ ಶ್ರೀ ಗುರುಗಳ ಅಭಿವೃದ್ಧಿ ಸಮಿತಿಗೂ ಕೂಡ ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಒಂದು ಸಾಲದ ಮನುಷ್ಯನ ಜನ್ಮ ಸೃಷ್ಟಿಯಾದಾಗಿ ಇಲ್ಲಿವರೆಗೂ ಕೂಡ ಕಾಲಕ್ಕೆ ತಕ್ಕ ಹಾಗೆ ಸಂದರ್ಭಕ್ಕೆ ಅನುಗುಣವಾಗಿ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವರವರದೇ ಭಾಷೆಯಲ್ಲಿ ಒಬ್ಬೊಬ್ಬ ಮಹಾತ್ಮರು ತಿಳುವಳಿಕೆಯನ್ನು ಹೇಳ್ತಾ ಬಂದಿದ್ದಾರೆ. ಅದರಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ವಿಶ್ವಕ್ಕೆ, ಒಂದು ಮಾನವ ಕುಲಕ್ಕೆ, ಸಕಲ ಜೀವರಾಶಿಗೂ ಕೂಡ ಶ್ರೇಷ್ಠನೇ ಬಯಸಬೇಕು ಅನ್ನುವಂಥ ಒಂದು ಉದಾರತೆಯ ಚಿಂತನೆಯನ್ನು, ಉದಾರವಾದಂತಹ ಭಾವನೆಯನ್ನ ಈ ನಾಡಿಗೆ ಕೊಟ್ಟಂಥದ್ದು ಬಸವಣ್ಣನವರು. ಹಾಗಾಗಿ ಎಲ್ಲ ಚಿಂತನೆಯನ್ನ ಮಾಡಿದಂಥ ಮಹಾತ್ಮರನ್ನ ನೆನಪು ಮಾಡಿಕೊಳ್ಳುತ್ತಾ, ಅದರಲ್ಲಿ ವಿಶೇಷವಾಗಿ ಬಸವಣ್ಣನವರು ಎಲ್ಲರನ್ನು ಕೂಡಿಸಿ ಅವರು ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನ ಮಾಡಿದರು. ಅದರಲ್ಲಿ ಜಾತಿ, ಮತ, ಸಣ್ಣವನು ದೊಡ್ಡವನು ಅನ್ನುವಂಥ ಸ್ವಲ್ಪ ಭೇದ ಭಾವ ಬರದ ಹಾಗೆ ಅವರನ್ನೆಲ್ಲರನ್ನು ಕೂಡ ಹೃದಯ ತುಂಬಿ ಪ್ರೀತಿಸಿದಂಥ ಭಾವನೆಯನ್ನ, ಒಪ್ಪುಕೊಳ್ಳುವಂಥ ಭಾವನೆಯನ್ನ ಮಾಡಿದಂಥದ್ದು ಬಸವಣ್ಣನವರು. ಅಂತ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಬಿರುದನ್ನ ಸರ್ಕಾರ ಘೋಷಣೆ ಮಾಡಿತ್ತು. ಅದು 1 ವರ್ಷ ಕಳೀತಾ ಇರುವಂಥ ಅದನ್ನು ನೆನಪು ಮಾಡುವ ಸಲುವಾಗಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ರಾಜ್ಯದಾದ್ಯಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ 21ನೇ ತಾರೀಕು ಭಾನುವಾರ ಚಿಕ್ಕಮಗಳೂರಿಂದ, ಅಂದರೆ 20ನೇ ತಾರೀಕು ಚಿಕ್ಕಮಗಳೂರು ಕಾರ್ಯಕ್ರಮ ಇರುತ್ತೆ. 21ನೇ ತಾರೀಕು ಬೆಳಿಗ್ಗೆ 9:00ವರೆಗೆ ಬೇಲೂರಿಗೆ ಪ್ರವೇಶ ಮಾಡ್ತಾ ಇದೆ. 9:00ವರೆಗೆ ಅಲ್ಲಿ ಭಕ್ತಾದಿಗಳು, ಬೇಲೂರಿನ ಭಕ್ತಾದಿಗಳೆಲ್ಲರೂ ಸೇರಿ ಬಸವರಥವನ್ನ ಹಾಸನ ಜಿಲ್ಲೆಗೆ ಸ್ವಾಗತ ಮಾಡಿಕೊಳ್ಳುವ ಮುಖಾಂತರ ಆ ಬೇಲೂರಿನಲ್ಲಿರುವಂಥ ಬಸವ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಹಾಸನಕ್ಕೆ 11 ಗಂಟೆಗೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ತಣ್ಣೀರಿನ ಮಠಕ್ಕೆ ಮೊದಲನೇದಾಗಿ ಪೂಜೆಯನ್ನು ಸಲ್ಲಿಸಿ ಆನಂತರ 11 ಗಂಟೆಯಿಂದ 1 ಗಂಟೆವರೆಗೂ ಕಲಾಭವನದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಆ ಸಂವಾದ ಕಾರ್ಯಕ್ರಮದಲ್ಲಿ ಬಸವಣ್ಣವರ ಆದರ್ಶಗಳನ್ನು, ಇವತ್ತಿನ ಸ್ವಾಸ್ಥ್ಯ ಸಮಾಜಕ್ಕಾಗಿ, ಶಾಂತಿಯುತ ಸಮಾಜಕ್ಕಾಗಿ, ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ಸಮಾಜ, ಈ ದೇಶದಲ್ಲಿ ಇದೊಂದು ಭಾವೈಕ್ಯತೆಯ ದೇಶ ಅಂತ ಹೇಳಿ ಗುರುತು ಮಾಡಬೇಕಾದ್ರೆ, ಆ ಸಂದೇಶವನ್ನು ಕೊಡಬೇಕಾದ್ರೆ ಅದಕ್ಕೆ ಬಸವಣ್ಣನವರ ಆದರ್ಶಗಳ ಚಿಂತನೆಯನ್ನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ತಲುಪಿಸಬೇಕಾಗಿರುವಂಥದ್ದು ತುಂಬಾ ಆದ್ಯ ಕರ್ತವ್ಯ ಆಗಿದ್ದರಿಂದ ಮತ್ತು ಅದೊಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರುವಂಥ ನಾವೆಲ್ಲರೂ ಕೂಡ ಅದನ್ನು ಮಾಡಬೇಕಾಗಿದ್ದರಿಂದ ವಿದ್ಯಾರ್ಥಿಗಳಿಗೆ ಸಂವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಆ ವಿದ್ಯಾರ್ಥಿಗಳು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ 2 ಗಂಟೆಗಳ ಕಾಲ ಸಂವಾದವನ್ನ ನಾವು ಏರ್ಪಡಿಸಿದ್ವಿ. 1:30ಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. 3 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಉತ್ಸವಕ್ಕೆ, ಬಸವಣ್ಣನವರ ರಥಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಅಲ್ಲಿ ಸಾವಿರಾರು ಮಹಿಳೆಯರು ಬಸವಣ್ಣನವರ ವಚನ ಗ್ರಂಥವನ್ನ, ಬಸವಣ್ಣನವರ ಜೀವನ ಚರಿತ್ರೆ ಆಧಾರಿತವಾದ ಗ್ರಂಥಗಳನ್ನ ತೆರೆ ಮೇಲೆ ಹೊತ್ತುಕೊಂಡು ಒಂದು ಪಾದಯಾತ್ರೆ ಮಾಡುವಂತ ಮತ್ತು ಎಲ್ಲ ಸುಮಾರು 30 ಜನ ಸ್ವಾಮೀಜಿಯವರು ಸದ್ಭಾವನೆ ಯಾತ್ರೆಯನ್ನ ನಾವು ಕೈಗೊಳ್ಳುತ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲ ನಮ್ಮ ಭಕ್ತಾದಿಗಳು, ಸಾರ್ವಜನಿಕರು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಮತ್ತು ಎಸ್ಸಿ ಎಸ್ಟಿ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ, ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಹಾಗೂ ದಲಿತ ನೌಕರರ ಒಕ್ಕೂಟದ ಸಹಯೋಗದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭವನ್ನು ಸೆಪ್ಟೆಂಬರ್ 13ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷ ಎಂ.ಆರ್. ದೇವರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿಯಲ್ಲಿ 90%ಕ್ಕೂ ಮೇಲ್ಪಟ್ಟ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 85%ಕ್ಕೂ ಮೇಲ್ಪಟ್ಟ ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. ಜೊತೆಗೆ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಎ.ಬಿ. ಮೂರ್ತಿ, ಎಚ್.ಕೆ. ಮಂಜಪ್ಪ, ಎನ್.ಇ. ದ್ಯಾವಯ್ಯ, ಎಂ. ಮೋಹನ್ ಮತ್ತು ಪಿ. ನಂದಕುಮಾರ್ ಅವರನ್ನು ಅಭಿನಂದಿಸಲಾಗುತ್ತದೆ ಎಂದರು. ಕಾರ್ಯಕ್ರಮ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ನಡೆಯಲಿದೆ. ಮೈಸೂರು ಉರಿಲಿಂಗಿ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಎ. ಮಂಜು ಅಧ್ಯಕ್ಷತೆ ವಹಿಸುವಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಉದ್ಘಾಟನೆ ನಡೆಸಲಿದ್ದಾರೆ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ, ಬೆಳಗಾವಿ ಜಿಲ್ಲೆ ಪ್ರಾದೇಶಿಕ ವಿಭಾಗೀಯ ಆಯುಕ್ತರು ಕೆ.ಎಂ. ಜಾನಕಿ, ಸಮಾಜ ಕಲ್ಯಾಣ ಇಲಾಖೆಯ ಅಪರ ಆಯುಕ್ತ ಜಿ.ಪಿ. ದೇವರಾಜ್ ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮೈಸೂರಿನ ಕೆಎಸ್ ಅಕಾಡೆಮಿ ಸಂಸ್ಥಾಪಕ ಶಿವಕುಮಾರ್ ಪ್ರಧಾನ ಭಾಷಣ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು.
ಈ ವೇಳೆ ಸಂಘಗಳ ಪದಾಧಿಕಾರಿಗಳಾದ ಸದಾಶಿವ್, ಪ್ರಕಾಶ್ ಮತ್ತು ಯೋಗರಾಜ್ ಉಪಸ್ಥಿತರಿದ್ದರು. PUCಯಲ್ಲಿ ಪಾಸಾದ ಮಕ್ಕಳಿಗೆ ನಾವು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸ್ಕೊಂಡಿದ್ದೇವೆ. ಪ್ರಥಮ ಬಾರಿಗೆ ಇದು ತಾಲೂಕು ಕಚೇರಿ ಆವರಣದಲ್ಲಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯ ವೃತ್ತದಿಂದ ಮೆರವಣಿಗೆಯನ್ನು ಪ್ರಾರಂಭಿಸಿ ಆನಾಟು ವೃತ್ತದವರೆಗೆ ಹಲವಾರು ಜಾನಪದ ಕಲಾ ಬಳಗದೊಂದಿಗೆ ಹಾಗೆ ಅಂಬೇಡ್ಕರ್ ಅವರ ಸಾರೋಟಿನೊಂದಿಗೆ ಪ್ರಾರಂಭಗೊಂಡು ಈ ಒಂದು ಕಾರ್ಯಕ್ರಮ ಶಿಕ್ಷಕರ ಭವನದಲ್ಲಿ ಪ್ರಾರಂಭ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನಾವು 90% ಅಂಕ ಗಳಿಸಿರುವ SLC ಮಕ್ಕಳು ಹಾಗೆ 85%ಗಿಂತ ಹೆಚ್ಚು ಅಂಕ ಗಳಿಸಿರುವ PUCಯ ಎಲ್ಲ ಸಮುದಾಯದ ಮಕ್ಕಳನ್ನು ನಾವು ಈ ಒಂದು ಅಭಿನಂದನಾ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಾವು ಅನುವು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಹಾಗೆ ನಮ್ಮ ನೌಕರ ಬಂಧುಗಳು ಹೆಚ್ಚಿನ ಸಹಾಯವನ್ನು ನೀಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಹಾಗೆ ಎಲ್ಲರಲ್ಲಿ ಎಲ್ಲ ನೌಕರ ಬಂಧುಗಳಲ್ಲಿ ಹಾಗೂ ಎಲ್ಲ ಸಮುದಾಯದ ಬಂಧುಗಳಲ್ಲಿ ಹಾಗೂ ಎಲ್ಲ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂತಂದರೆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಒಂದು ಕಾರ್ಯಕ್ರಮ ಇದೇ ಪ್ರಥಮ ಬಾರಿಗೆ ನಮ್ಮ ಸಮುದಾಯದಿಂದ ನಾವು ಆಯೋಜನೆ ಮಾಡಿದ್ದೇವೆ. ಇದು ನಿರಂತರವಾಗಿ ನಡೀಲಿ ಅನ್ನೋ ಆಶಯದೊಂದಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಎಲ್ಲರೂ ಭಾಗವಹಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿಕೊಳ್ತೇವೆ. ಹುಣಸವಳ್ಳಿ ಗ್ರಾಮದಲ್ಲಿ 8 ದಿನಗಳಿಂದ ವಿದ್ಯುತ್ ನೀಡದ ಕಾರಣ ಸ್ಥಳೀಯ ರೈತರು ಕಂಗಾಲಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು, ರೈತ ಸಂಘಟನೆಗೆ ಸೇರಿದ ರೈತರು ಸ್ಥಳೀಯ ಕೆಇಬಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಧರ್ಮರಾಜು ಮಾತನಾಡಿ, ವಿದ್ಯುತ್ ಕೊರತೆಯಿಂದ ಬೆಳೆದ ಬೆಳೆಗೆ ನೀರನ್ನು ಹಾಯಿಸಲು ಸಾಧ್ಯವಾಗುತ್ತಿಲ್ಲ. ಬಿಸಿಲಿನಿಂದ ಬೆಳೆ ಒಣಗುತ್ತಿದೆ. ಆಗಾಗ ಲೈನ್ಮ್ಯಾನ್ ಮತ್ತು ಅಧಿಕಾರಿಗಳಿಗೆ ಕರೆ ಮಾಡಿದಾಗ ಪ್ರತಿಕ್ರಿಯಿಸುವುದಿಲ್ಲ. ನಮ್ಮ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸಬೇಕು ಎಂದು ಹೇಳಿದರು. ಇನ್ನಷ್ಟು ವಿಳಂಬವಾದರೆ ಮುಂದಿನ ಬೆಳೆಯ ಪರಿಸ್ಥಿತಿ ಚಿಂತಾಜನಕವಾಗಲಿದೆ. ಅಧಿಕಾರಿಗಳು ಎಲ್ಲಿ ಕೆಲಸ ಮಾಡದೆ ಬಿಡುತ್ತಿದ್ದಾರೆ. ನಮಗೆ ನ್ಯಾಯ ಸಿಗುವವರೆಗೆ ಕಚೇರಿ ಮುಂದೆ ಮಲಗಿ ಅಧಿಕಾರಿಗಳನ್ನ ಬೀಗ ಹಾಕಿ ಒತ್ತಾಯ ಮಾಡುತ್ತೇವೆ ಎಂದು ರೈತರು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಹುಣಸವಳ್ಳಿ ಗ್ರಾಮಸ್ಥರು ಮತ್ತು ರೈತ ಸಂಘದ ಸದಸ್ಯರು ಭಾಗವಹಿಸಿದ್ದರು. ರೈತರು ಸರ್ಕಾರದಿಂದ ತಕ್ಷಣ ವಿದ್ಯುತ್ ಸರಬರಾಜು ನೀಡುವಂತೆ ಆಗ್ರಹಿಸಿದ್ದಾರೆ. ವರ್ಷ ಪೂರ್ತಿ ರಿಪೇರಿನ ವರ್ಷ ಪೂರ್ತಿ ರಿಪೇರಿ ಆಗ್ಬೇಕಾ? ಹೋರಾಟಕ್ಕೆ, ಅನ್ನದಾತನ ಹೋರಾಟಕ್ಕೆ, ಕೃಷಿಕರ ಹೋರಾಟಕ್ಕೆ, ಕೃಷಿಕರ ಹೋರಾಟಕ್ಕೆ, ಭತ್ತ ಬೆಳೆಗಾರರ ಹೋರಾಟಕ್ಕೆ, ಭತ್ತ ಬೆಳೆಗಾರರ ಹೋರಾಟಕ್ಕೆ, ಜೋಳ ಬೆಳೆಗಾರರ ಹೋರಾಟಕ್ಕೆ, ಜೋಳ ಬೆಳೆಗಾರರ ಹೋರಾಟಕ್ಕೆ, ನಿಮಗೆ ಅನ್ನ ನೀಡುವ ರೈತರ ಹೋರಾಟಕ್ಕೆ. ನೀವು ಯಾಕೆ ಈ ಕಾರ್ಯಪ್ರವೃತ್ತರಾಗಿಲ್ಲ? ಆಗಿರೋದು 3 ದಿವಸದಿಂದ ಡಬಲ್ ಆಗಿತ್ತು. 3 ದಿವಸ ಕೇಬಲ್ ಹೋಗಿತ್ತು. ಕೇಬಲ್ಲು ಪಂಚರ್ ಆಗಿ ಕೇಬಲ್ ಪಂಚರ್ ಆಗಿದೆ. ಒಳ್ಳೆ ಸೆಕ್ಷನ್ ಸಪ್ಲೈ ಅಲ್ಲಿ 4-5 ಫೀಟ್ ಪ್ರಾಬ್ಲಮ್ ಆಗಿದ್ದರಿಂದ ಎಲ್ಸಿ ತೆಗೆದು ಜಾಸ್ತಿ ತೆಗೆದು ಇಂಟ್ರೆಸ್ಟ್ ಜಾಸ್ತಿ ವರ್ಷದಲ್ಲಿ ಒಂದು ಸ್ವಚ್ಛಂದವಾದ ಒಂದು ವ್ಯವಸ್ಥೆ ಇಲ್ವಾ? ಒಂದು ಇವುಗಳಿಲ್ವಾ? ವ್ಯವಸ್ಥೆ ಅಂದ್ರೆ ಏನ್ ಗೊತ್ತಾರ ದಿವಸ ರಿಪೇರಿ ದಿವಸ ನೀವು ಹಂಗಾರೆ ಹೆಂಗಿದೆ? ಕ್ರಾಸಿಂಗು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಇವತ್ತು ಆಲೂರು ತಾಲೂಕಿನ ಈ ಭಾಗದಲ್ಲಿ ತುಂಬ ರೈತರ ಜಮೀನುಗಳಿಗೆ ಈಗಾಗಲೇ ಸೆಪ್ಟೆಂಬರ್ 12ನೇ ತಾರೀಕು ಇವತ್ತಿನಿಂದಲೇ ವಿದ್ಯುತ್ ಇಲ್ಲ. ಈಗಾಗಲೇ 8-10 ದಿವಸ ಆಯಿತು ಮಳೆ ಹೋಗಿ ವಿದ್ಯುತ್ ಕೊರತೆ. ಇಲ್ಲಿ ನಮ್ಮ JE ಸಾಹೇಬ್ರಿದ್ದಾರೆ ಇಲ್ಲಿ ಒಳಗಡೆಯ, ಅವರು ಈಗ ಬಂದರು 12:30 ಬಂದಿದ್ದಾರೆ. ಅವ್ರನ್ನ ಕೇಳಿದರೆ ಭಾಳ ಉಡಾಪೆ ಉತ್ತರ ಕೊಡ್ತಾರೆ ಅನ್ನೋದು ಆಗಿದೆ. ಆಮೇಲೆ ರೈತರು ಇವತ್ತು 8 ದಿವಸದಿಂದ ಮಳೆ ಎಲ್ಲ ಏನು ಮಾಡಬೇಕು? ಅವರು ರೈತರು ವಿದ್ಯುತ್ತು 4 ಗಂಟೆ ಕೊಡ್ತಾಯಿದ್ದೀರಿ.
ಆ 4 ಗಂಟೆನಾರು ಸಮರ್ಪಕವಾಗಿ ಕೊಡ್ತಾ ಇದ್ದೀರಾ? ಇವತ್ತು 9ನೇ ತಿಂಗಳಾದರೆ ಇವತ್ತಿನಿಂದ ನಾವು ನವಂಬರು, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ನವರೆಗೂ ನಾವು ವಿದ್ಯುತ್ ಬೇಕು ನಮಗೆ. ಮಳೆ ಹೋದರೆ ನಮ್ಮ ಪರಿಸ್ಥಿತಿ ಏನೋ, ರೈತರು ಅನ್ನ ಬೆಳ್ಕೊಡೋರು. ಇವತ್ತು ಎಷ್ಟು ಸರಿ ಹೇಳೋಣ ಇವ್ರಿಗೆ? ಇವರು ಹಣ ಸಂಗ್ರಹ ಮಾಡಿಕೊಡ್ತಾರೆ. ಇವರು ಇಲ್ಲಿ ನೇಣಾಕಕ್ಕೆ ರೆಡಿ ಇದ್ದಾರೆ ರೈತರನ್ನ ಕರೆದು. ಅಲ್ಲಿ ಬಾ, ಇಲ್ಲಿ ಬಾ, ಎಣ್ಣೆ ಅಂಗಡಿಗೆ ಬಾ, ನಮ್ಮ ಇದ್ರ ತಕ್ಕ ಬಾ, ಈ ಥರ ಎಲ್ಲ ಕರೆಯೋದಿದೆ. ಈ ಥರ ಪರಿಸ್ಥಿತಿನ ಇವರು ತಂದಿಟ್ಟವ್ರಲ್ಲ ರೈತರಿಗೆ. ಇವತ್ತು ವಿದ್ಯುತ್ ಕೊಡ್ದಲ್ಲ ಅನ್ನದಾತ ಏನು ಮಾಡಬೇಕು? ಈ ಕಡೆ ಒಂದು ಕಡೆ ಬೆಳೆಗೆ ಬೆಲೆ ಇಲ್ಲ, ಬೆಳೆಯೋಕ್ಕೆ ರೈತ ಬೆಳೆಯೋಕ್ಕೆ ರೆಡಿ ಇದ್ದಾನೆ. ನೀವು ವಿದ್ಯುತ್ ಕೊಡಿ, ನೀವು ಎಷ್ಟನಾರು ಕೊಡಿ, ಬೆಳೆಯ ನಾವು ಬೆಳ್ಕೊಡ್ತೀವಿ ಅನ್ನೋರಿಗೆ. ಅವ್ರಿಗೆ ಸಹ ರೈತರಿಗೆ ಇವತ್ತು ನೀವು ಬೆಳ್ಕೊಡ್ತಾ ಇಲ್ಲವಲ್ಲ, ಏನು ಪರಿಸ್ಥಿತಿ? ಇವತ್ತು ಜನಪ್ರತಿನಿಧಿಗಳು ಏನಾಗ್ಯವ್ರೆ? ZP ಇಲ್ಲ, ತಾಲೂಕ್ ಪಂಚಾಯಿತಿ ಇಲ್ಲ, ಲೋಕಸಭಾ ಸದಸ್ಯರು. ಇವ್ರು ಏನು ಬರೀ ಕಾರ್ಯಕ್ರಮಗಳಿಗೆ ಹೋಗಿ ಬರೋದ್ರು ಸಾಕ? ರೈತರ ಸಮಸ್ಯೆ ಬಗೆಹರಿಸ್ಬಾರ್ದ? 3 ವರ್ಷ ಆಯಿತು ವಿದ್ಯುತ್ ಸ್ಥಾವರ ಮಾಡ್ತೀವಿ ಪ್ರತ್ಯೇಕವಾದ ಅಂತ, ಇವತ್ತಿವರೆಗೂ ಮಾಡಲ್ಲ. ಉಗ್ನೇವದಿಂದ ವಿದ್ಯುತ್ ಕೊಡ್ತೀವಿ ಅಂದರು ಈ ಭಾಗಕ್ಕೆ, ಇವತ್ತಾದರೂ ಕೊಟ್ಟಿಲ್ಲ. ದಿನನಿತ್ಯ ಇವರು ಬ್ಯಾಚ್ಗೆಯಲ್ಲಿ ಈ ಸೊಬ್ಬು ಬೀಳೋದು, ಮಳೆಗಾಲದಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು. ಈ ಪರಿಸ್ಥಿತಿಯಾಗಿ ಇವತ್ತು ರಾತ್ರಿ ಇಲ್ಲಿ ನಮ್ಮ ರೈತರುಗಳು ಇದೇ ಜಾಗದಲ್ಲಿ ಮಲಗಿದ್ದಾರೆ. ಇವ್ರನ್ನ ಕಾಯ್ಕೊಂಡು ಮಲಗಿಬಿಟ್ಟು ಇವತ್ತು ಇಲ್ಲಿವರೆಗೂ ಕೂತವ್ರೆ. ಇವತ್ತು ಇಷ್ಟೊತ್ತಾದ್ರೂ ಇಲ್ಲೊಬ್ಬ ಅಧಿಕಾರಿ ಆಗಲಿ, ಇಲ್ಲೊಬ್ಬ ಲೈನ್ ಮ್ಯಾನ್ ಆಗಲಿ ಯಾರೂ ಬಂದಿಲ್ಲ. ಇವ್ರಿಗೆ ಸಂಬಳ ಯಾರು ಕೊಡ್ತಾ ಇರೋರು? ಯಾರ ಅಪ್ಪನ ಮನೆಯದು ಕೊಡ್ತಾ ಇರೋದು? ರೈತರು ಬೆಳೆದ ಬೆಳೆಗಳನ್ನು ಸಮರ್ಪಕವಾಗಿ ರೇಟ್ ಕೊಡ್ದಲ್ಲೇ ತಗೊಂಡು ಬೇಕಾಬಿಗಿಟ್ಟು ತಗೊಂಡು ಅದಕ್ಕೆ ಟ್ಯಾಕ್ಸ್ ಹಾಕಿ ಆ ಟ್ಯಾಕ್ಸಿನ ಮೂಲಕ ಇವ್ರಿಗೆ ಸಂಬಳ ಕೊಡ್ತಾ ಇರೋದು. ಇವತ್ತು ಅಷ್ಟು ರೈತ ಟ್ಯಾಕ್ಸ್ ಕೊಡ್ತಾ ಇರೋನು, ಪರಿಕರಗಳನ್ನು ಜಾಸ್ತಿ ಬಳಸ್ತಾ ಇರೋನು, ನೀವು ಉಪಕರಣಗಳ ತಯಾರಿಕೆ ಜಾಸ್ತಿ ಬಳಸ್ತಾ ಇರೋನು ಯಾರು? ಟ್ಯಾಕ್ಸ್ ಕಟ್ತಾ ಇರೋನು ಯಾರು? ಗೊಬ್ಬರಗಳನ್ನು ಕೊಡ್ತಾ ಇರೋನು ಯಾರು? ಔಷಧಿಗಳನ್ನು ಕೊಡ್ತಾ ಇರೋನು ಯಾರು? ನಿಮ್ಮ ಟ್ಯಾಕ್ಟ್ರ್ ಎಲ್ಲವನ್ನು ಕೊಡ್ತಾ ಇರೋನು ಯಾರು? ರೈತ. ಇವತ್ತು ಆ ರೈತ ವಿದ್ಯುತ್ ಕೊಡ್ತಾ ಇದ್ದಾನೆ. ಹಾಗೆಯೇ ರೈತನಿಗೆ ಬೇಕಾದಂಥ ಸವಲತ್ತು ಕೊಡೋ ಅಂಥದ್ದು ಹಲವಾರು ಆಫೀಸ್ಗಳು. ಅದರಂಗೆ ಇದು ವಿದ್ಯುತ್ ಇಲಾಖೆ. ಇವತ್ತು ಈ ವಿದ್ಯುತ್ ಇಲಾಖೆನೂ ಸಹ ರೈತರ ಪರವಾಗಿ ಹೊರತು ಮಾಡಿರೋದು. ಇವರಿಗೆ ಬೇಕಾಬಿಟ್ಟು ಬಂದು ಇಲ್ಲಿ ಏನೇನು ಬೇಕೋ ಮಾಡ್ಕೋಕ್ಕಲ್ಲ. ಇವತ್ತು ರೈತರು 80% ರೈತರಿದ್ದಾರೆ. ಆ ರೈತರಿಂದ ಇವತ್ತು ಈ ನಾಡು ನಡೀತಾ ಇದೆ. ಆದರೆ ರೈತನ ಬಾಳನ್ನು ಹಸನು ಮಾಡಬೇಕು ಅನ್ನೋ ಒಬ್ಬ ಜನಪ್ರತಿನಿಧಿ ಇಲ್ಲ. ಯಾವುದ್ಯಾವುದೋ ಇಲ್ಲದ ಸಬೂಬುಗಳು, ಹಿಂದೂ ಮುಸ್ಲಿಂ ಗಲಾಟೆಗಳು, ಯಾವುದೋ ಒಂದು ಧರ್ಮದ ವಿಚಾರಗಳು, ಯಾವುದೋ ಒಂದು ಕಳ್ಳ ಅನ್ನೋದು, ನೀನು ಕಳ್ಳ 40% ಅನ್ನೋದು, ಈ ವಿಚಾರಗಳನ್ನ ಇಟ್ಕೊಂಡು ಇವತ್ತು ರಾಜ್ಯ ಆಡಳಿತವನ್ನು ನಡೆಸ್ತಾ ಇದೆ. ಇವತ್ತು ರೈತರ ಬಗ್ಗೆ ಒಂದು ಧ್ವನಿ ಎತ್ತೇ ಇಲ್ಲ. ವಿಧಾನಸೌಧದಲ್ಲಿ 220 ತಿಂತಾ ಇದ್ದಾರೆ ಅನ್ನಿಸ್ತಾ ಇದ್ದಾವೆ ಒಂದೊಂದ್ಸರಿಯ. ಏನು ಮಾಡ್ತಾ ಇದ್ದಾರೆ ಇವತ್ತು ನಾಡಿನ ರೈತರಿಗೆ? ಯಾವ್ದಾದ್ರು ಬೆಲೆ ಕೊಡಬೇಕು ಅಂತ ಇದ್ದಾರೆ. ರೈತರ ಬೆಳೆದ ಬೆಳೆಗಳಿಗೆ ಇವತ್ತು ಟೊಮೆಟೊ, ನೀವೇ ನಮ್ಮ ಎಲ್ಲ ಜನಪ್ರತಿನಿಧಿಗಳಾಗ ನಮ್ಮ ಪತ್ರಿಕಾ ಮಾಧ್ಯಮದಿದ್ದೀರಿ. ಒಂದು ಟೊಮೆಟೊ ಹಣ್ಣಿಗೆ 100 ರೂಪಾಯಿಗೆ 6 kg 8 kg ಕೊಡ್ತಾ ಇದ್ದೀವಿ ನಾವು ರೈತರು. ಇವತ್ತು ಈರುಳ್ಳಿ 100 ರೂಪಾಯಿಗೆ 10 kg ಕೊಡ್ತಾ ಇದ್ದೀವಿ. ಯಾರು ಆಲೂಗಡ್ಡೆ ಸುರಿದು ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನೋಡಿದ್ದೀರಿ. ನಮ್ಮನ್ನು ಏನಾರು ಗುರುತಿಸ್ತಾ ಇರೋದು ಅಂದರೆ ಇವತ್ತು ಪತ್ರಿಕಾ ಮಾಧ್ಯಮ. ಯಾವುದೇ ರೈತನಾಗಲಿ, ಯಾವುದೇ ನೌಕರನಾಗಲಿ ಯಾರನ್ನು ಗುರುತಿಸ್ತಾ ಇಲ್ಲ, ನೌಕರರಾಗಲಿ ಅಥವಾ ಜನಪ್ರತಿನಿಧಿಗಳು ನಮ್ಮ ನಾಡೋರ್ಗಳು. ಅದರಿಂದಾಗಿ ಇವತ್ತು ನಮಗೆ ನ್ಯಾಯ ಕೊಡಬೇಕು. ನ್ಯಾಯ ಕೊಡೋವರೆಗೂ ಇಲ್ಲಿಂದ ಹೋಗಲ್ಲ. ಇಲ್ಲ ಅಂದರೆ ಇಲ್ಲೇ ಇವ್ರನ್ನೆಲ್ಲ ಕೂಡಿ ಬೀಗ ಹಾಕ್ತೀವಿ. ಅದು ಯಾವ ಪೊಲೀಸ್ ಇಲಾಖೆ ಬರುತ್ತೆ ಬಂದು ಅವರು ನಮ್ಮನ್ನು ಬಂಧಿಸ್ಲಿ. ಇವತ್ತು ಬಂಧಿಸಿ ಅವ್ರ ಹೊಟ್ಟೆಗೆ ಅನ್ನ ತಿಂತಾರ, ಇನ್ನೊಂದು ತಿಂತಾರೆ, ಕೇಳ್ತೀವಿ ಯಾವ ಇಲಾಖೆನಾದ್ರೂ. ನಮಗೆ ನಾವು ಕೊಡ್ತಾ ಇರೋದು ಅನ್ನ, ಆ ಅನ್ನವನ್ನು ತಿಂತಾ ಇರೋರು ನಮ್ಮ ಪರವಾಗಿರಬೇಕು ಅಂತ ನಾನು ಇವತ್ತು ಸಾರಾಸಗಟವಾಗಿ ಹೇಳ್ತಾ ನಮ್ಮ ರೈತರಿಗೆ ನ್ಯಾಯ ಕೊಡೋವರೆಗೆ ನಾವು ಇಲ್ಲಿಂದ ಕದಲಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನಾಂಬ ಉತ್ಸವಕ್ಕಾಗಿ ಒಗ್ಗೂಡಿದ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ಎಲ್ಲ ಶಾಸಕರು, ಸಂಸದರು ಉತ್ಸವವನ್ನ ಗೊಂದಲ ರಹಿತವಾಗಿ ಶಿಸ್ತುಬದ್ಧವಾಗಿ ನಡೆಸಲು ಯೋಜನೆ. ವಿಐಪಿ ಸಂಪ್ರದಾಯಕ್ಕೆ ಕಡಿವಾಣ, ಜನಸಾಮಾನ್ಯರಿಗೆ ತೊಂದರೆ ತಪ್ಪಿಸಲು ಕ್ರಮ. ಅನಾಥಾಶ್ರಮದ ಹಳೆ ಬಟ್ಟೆ ಸಂಗ್ರಹದ ನೆಪದಲ್ಲಿ ದೇವಸ್ಥಾನದಲ್ಲಿ ಕಳ್ಳತನ, 2 ಯುವಕರು 2 ಯುವತಿಯರ ಬಂಧನ. ಸಕಲೇಶಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಗಂಡ ಹೆಂಡತಿ ಜಗಳದ ವೇಳೆ ಅತ್ತೆಯ ಹತ್ಯೆ, ರಾಮನಾಥಪುರದಲ್ಲಿ ಅಮಾನುಷ ಘಟನೆ. ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.